ಅತಿಶಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದ ಕಾರ್ಕಳದ ಊರು ನಲ್ಲೂರು. ಈ ನಲ್ಲೂರಿನಲ್ಲಿರುವ ದೇವಸ್ಥಾನ, ಬಸದಿ, ದೈವಸ್ಥಾನಗಳು ಬಹಳ ಪ್ರಸಿದ್ಧಿ ಪಡೆದವುಗಳಾಗಿವೆ. ಇಂತಹ ಪುಣ್ಯದ ಊರಲ್ಲಿ ಪೆರೆಬೆಟ್ಟು ಗೋಕಲ್ಲು ಎಂಬ ಬಹಳ ಹಿಂದಿನ ಕಾಲದ ಪ್ರದೇಶವಿದೆ. ಈ ಪ್ರದೇಶದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಮಹಮ್ಮಾಯಿ ಅಮ್ಮನವರ ದೇವಸ್ಥಾನಗಳಿವೆ. ಈ ದೇವಸ್ಥಾನ ಅತಿ ಪುರಾತನವಾಗಿದ್ದು ಭಕ್ತ ಭಜಕರಿಂದ ಆರಾಧನೆಯಾಗುತ್ತಾ ಬರುತ್ತಿದೆ. ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಶಿಥಿಲಾವಸ್ಥೆಗೆ ತಲುಪಿದೆ. ಈ ದೇವಸ್ಥಾನವನ್ನು ನವೀಕರಿಸುವ ನಿಟ್ಟಿನಲ್ಲಿ ಇಲ್ಲಿನ ಸಮಿತಿಯ ಆರಂಭ ಆಗಿದೆ. ದೇವಸ್ಥಾನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಮಸ್ತ ಭಜಕರ ಸಹಕಾರ ಅಗತ್ಯವಿದೆ. ಇದರ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ, ನಮ್ಮ ಜನ್ಮ ಪಾವನಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಭಗವದ್ಭಕ್ತರೇ, ಇವತ್ತು ಒಂದು ಸುಂದರವಾದ ಅಷ್ಟೇ ಭಕ್ತಿಪೂರ್ಣವಾದ ದಿನ ಅನ್ನಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ. ನಲ್ಲೂರು ಗ್ರಾಮದ ಇತಿಹಾಸದಲ್ಲಿ ಹತ್ತಾರು ಕಾರ್ಯಗಳಿಗೆ ಮತ್ತೆ ಕಾರಣ ಆಗ್ತಕ್ಕಂಥ ಹತ್ತಾರು ಐತಿಹಾಸಿಕ ಕಾರಣಗಳಿಂದ ನಾಡಿನ ಮನೆ ಮಾತಾಗಿರ್ತಕ್ಕಂಥ ಈ ನಲ್ಲೂರು ಇವತ್ತು ಮತ್ತೊಂದು ಹೆಜ್ಜೆಯನ್ನು ಇಡುವತ್ತ ಮನ ಮಾಡಿ ಒಂದಷ್ಟು ಭಕ್ತರನ್ನು ಒಟ್ಟುಗೂಡಿಸಿಕೊಂಡು ಒಂದು ಪುಣ್ಯದ ಕಾರ್ಯಕ್ಕೆ ಮುನ್ನುಡಿ ಬರೀತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ. ಪ್ರಥಮದಲ್ಲಿ 5 ಗ್ರಾಮದ ಮಾಗಣೆಯ ಒಡೆಯ ಮಾಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ಪಡಮಡುತ್ತಾ ನಲ್ಲೂರು ಅನ್ನುವ ಹೆಸರನ್ನೇ ಕೀರ್ತಿಗೆ ಕೊಂಡೋಗಿರ್ತಕ್ಕಂಥ ಪರಪ್ಪಾಡಿಯ ಮಾಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ಪಡಮಡುತ್ತಾ ತಾಯಿ ಕೂಷ್ಮಾಂಡಿನಿ ದೇವಿಯನ್ನು ಮತ್ತೆ ನೆನಪಿಸ್ಕೊಳ್ತಾ ನಲ್ಲೂರು ಗ್ರಾಮವನ್ನು ಸದಾ ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂಥ 5 ಜನ ಮಾಯಗಾರ ದೈವಗಳು ಹಾಗೂ ಪರಿವಾರ ದೈವಗಳಿಗೆ ವಂದಿಸ್ಕೊಳ್ತಾ ಈ ನಲ್ಲೂರಿನ ಎಲ್ಲ ಬಂಧುಗಳು ಪೂಜಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಅವರವರ ಕುಲದೇವರು ದೈವಗಳು ನಾಗ ಸಾನ್ನಿಧ್ಯವನ್ನು ಮತ್ತೆ ಮನಸಾರೆ ವಂದಿಸ್ಕೊಂಡು ಈ ಸ್ಥಳ ಸಾನ್ನಿಧ್ಯದ ತಾಯಿ ದುರ್ಗಾ ಪರಮೇಶ್ವರಿ ಹಾಗೆ ಶ್ರೀ ಮಹಮ್ಮಾಯಿ ಅಮ್ಮನವರನ್ನು ವಂದಿಸ್ಕೊಂಡು ಈ ಸ್ಥಳ ಸಾನ್ನಿಧ್ಯದ ದೈವವನ್ನು ವಂದಿಸ್ಕೊಂಡು ಈ ದಿನದ ಕಾರ್ಯಕ್ರಮ ನಾವೆಲ್ಲ ಭಾಳ ಪ್ರಸನ್ನ ಚಿತ್ತರಾಗಿ ಕಾಯ್ತಾ ಇರ್ತಕ್ಕಂಥ ಶಿಲಾನ್ಯಾಸ ಮತ್ತು ಮುಷ್ಟಿ ಕಾಣಿಕೆ ಸಮರ್ಪಣೆ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷದಲ್ಲಿ ನಮ್ಮ ಇತ್ತೀಚೆಗೆ ಬಹಳ ದೊಡ್ಡ ಕ್ಷೇತ್ರವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥ ಪುತ್ತಿಗೆ ದೇವಸ್ಥಾನಕ್ಕೆ ತಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಎಡಪದವಿನ ಖ್ಯಾತ ಶ್ರೀ ವೆಂಕಟೇಶ್ ತಂತ್ರಿಗಳ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನೆರವೇರ್ತಾ ಇದೆ. ಕಾಬೆಟ್ಟಿನ ಗೋಪಾಲಕೃಷ್ಣ ಭಟ್ ಇವರ ಹಿರಿತನದಲ್ಲಿ ಎಲ್ಲ ಪೌರೋಹಿತ್ಯ ಕಾರ್ಯಗಳು ಈಗ ನೆರವೇರ್ತಾ ಇದೆ. ಇದರೊಂದಿಗೆ ಹರಿದಾಸ್ ಭಟ್ ಹಾಗೆ ರಾಮಚಂದ್ರ ಭಟ್ ಸಹೋದರರು ಸೇರಿಕೊಳ್ಳಿಕ್ಕಿದ್ದಾರೆ. ಬಂಧುಗಳೇ, ಬಹಳ ಖುಷಿಯಲ್ಲಿ ನಾನು ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಅಷ್ಟೇ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಈ ದೇವಸ್ಥಾನದ ನಿರ್ಮಾಣಕ್ಕೆ ಒಂದು ಒಳ್ಳೆಯ ಸುಮುಹೂರ್ತ ಅಷ್ಟು ಮಾತ್ರ ಅಲ್ಲ, ಒಂದು ಸುಂದರ ಸಮಯ ಕೂಡ. ಭಗವಂತ ಎಲ್ಲದಕ್ಕೂ ಕಾಯ್ತಾನೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಇಷ್ಟು ಸುಮಾರು 70 ವರ್ಷಗಳ ಕಾಲದಿಂದ ಈ ಸ್ಥಳದಲ್ಲಿ ಈ ಕ್ಷೇತ್ರ ನೆಲೆ ನಿಂತು ಒಂದು ಕುಟುಂಬ ಮತ್ತು ಊರಿನವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ತನ್ನದೇ ಆದ
ಆ ಸೇವೆಯನ್ನು ಪಡ್ಕೊಳ್ತಾ ಎಲ್ಲರನ್ನ ರಕ್ಷಣೆ ಮಾಡ್ಕೊಂಬಂದಿರ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿ ಹಾಗೆ ಮಹಾಮಾಯಿ ಅಮ್ಮ. ಈ ಕ್ಷೇತ್ರ ಬೆಳಗಬೇಕು ಅಂತೇಳಿ ನಾವು ಎಲ್ಲ ಒಟ್ಟಾಗಿ ಒಂದು ಸಾರಿ ಯೋಚನೆ ಮಾಡಿದಾಗ ಕೇರಳದ ಶ್ರೀ ಬಿ ರಾಮ್ಕುಮಾರ್ ಪಯ್ಯನ್ನೂರು ಅವರನ್ನು ಕರೆಸಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟಾಗ ದೇವಸ್ಥಾನವನ್ನು ಮರಳಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಕಂಡು ಬಂದಾಗ ಎಲ್ಲರೂ ಒಪ್ಪಿ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದಕ್ಕೆ ಹಿರಿತನ ಯಾರು ಅನ್ನೋದು ಯೋಚಿಸಿದಾಗ ಬಹಳ ಖುಷಿಯಲ್ಲಿ ಕಂಡು ಬಂದದ್ದು, ಯಾವತ್ತೂ ಈ ನಲ್ಲೂರು ಗ್ರಾಮದಲ್ಲಿ ಯಾವೊಂದು ಕೆಲಸ ಆಗೋದಿದ್ರು, ಅದು ದೇವತಾ ಕಾರ್ಯಗಳಿರಲಿ, ಶೈಕ್ಷಣಿಕ ಶಾಲಾ ಕೆಲಸ ಕಾರ್ಯಗಳಿರಲಿ ಅಥವಾ ಸಾಮಾಜಿಕ ಕೆಲಸಗಳು, ಬಡವರ ಉದ್ಧಾರದ ಕಾರ್ಯಗಳಿದ್ದಾಗ್ಯೂ ಯಾವತ್ತೂ ಮೊದಲು ಮಾತಾಗಿ ನಮಗೆ ಎದುರಿನಲ್ಲಿ ನಿಂತು ಸಾಕಾರ ಕೊಡುವವರು, ಬೆನ್ನು ತಟ್ಟುವವರು, ಪ್ರೋತ್ಸಾಹ ನೀಡುವವರು ಇವತ್ತು ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತರು. ಯಾವತ್ತೂ ಈ ಸಮಾಜವನ್ನು ಕಟ್ಟಿ ಬೆಳೆಸಬೇಕು ಅಂತಕ್ಕಂಥ ದೊಡ್ಡ ಕಲ್ಪನೆ, ಚಿಂತನೆ ಜೊತೆಗೆ ದೊಡ್ಡ ಸಾಕಾರವನ್ನು ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ರಘುವೀರ್ ಎ ಶೆಟ್ಟಿ ಹುರ್ಲಾಡಿ ಮನೆತನದ ಎತ್ತರದ ಸ್ಥಾನವನ್ನು ಬೆಳೆಸ್ಕೊಂಡು ಎತ್ತರದ ಸ್ಥಾನದಲ್ಲಿದ್ದುಕೊಂಡು ಊರಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಉದ್ಧರಿಸ್ತಾ ಇರ್ತಕ್ಕಂಥ ಗೌರವಾನ್ವಿತ ರಘುವೀರ್ ಎ ಶೆಟ್ಟಿ ಈ ಹೆಸರು ಹೇಳುವಾಗಲೇ ಒಂದು ಹೆಮ್ಮೆ ಅನಿಸುತ್ತೆ. ಯಾವುದೇ ಕಾರ್ಯಕ್ಕೆ ಅವರ ಹೆಸರನ್ನು ಮುಂದೆ ಇಟ್ಟು ಪ್ರಾರಂಭ ಮಾಡಿದರೆ ಮೋಸ್ಟ್ಲಿ ಅದು ಭಗವಂತನ ಪ್ರೇರಣೆ ಕೂಡ ಅಂದ್ಕೊಳ್ತೀನಿ. ಈ ಊರಿನ ಒಬ್ಬ ಶಾಲಾ ಶಿಕ್ಷಕನಾಗಿ ಸುಮಾರು 35 ವರ್ಷದಿಂದ ಈ ವೃತ್ತಿಯಲ್ಲಿ ನಾನು ಅದ್ಭುತವಾಗಿ ಕಂಡ ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ಮನುಷ್ಯ ಒಂದು ಊರಿನಲ್ಲಿದ್ದರೆ ಆ ಊರು ಉದ್ಧಾರ ಆಗತ್ತೆ ಅನ್ನಲಿಕ್ಕೆ ಮಾನ್ಯ ರಘುವೀರ್ ಎ ಶೆಟ್ಟಿ ಅವರು ಖಂಡಿತ ಸಾಕ್ಷಿ ಆಗ್ತಾರೆ ಅಂತ ಹೇಳ್ತಾ ಕಾರ್ಯಕ್ಕೆ ಮೊದಲುಗೊಂಡು ಈಗಾಗಲೇ ಬಹಳ ಬೇಗ ಈ ಕಾರ್ಯ ಪ್ರಾರಂಭವಾಗುವ ಸುಮಾರು ಬೇಗನೆ ಬಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ನಮ್ಮೊಂದಿಗೆ ಇರ್ತಕ್ಕಂಥ ರಘುವೀರ್ ಎ ಶೆಟ್ಟಿ ಅವರಿದ್ದಾರೆ. ಈ ದೇವಸ್ಥಾನ ರಚನಾ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ಇವತ್ತು ಕೈ ಜೋಡಿಸಿ ಒಪ್ಪಿ ಈ ಇಡೀ ಪೆರಿಬೆಟ್ಟು ಕುಟುಂಬದವರಿಗೆ ಒಂದು ಭಾಳ ಖುಷಿ. ಶೆಟ್ರುಲ್ಲೇರು ನಮ್ಮನ್ನ ಹುರ್ಲಾಡಿದ ಶೆಟ್ರುಲ್ಲೇರು ಅದು ಬಲ ಬಂದಾಗತ್ತೆ, ಅಲ್ಲಿಗೊಂದು ಬಲವೇ ಬಂತ ಕಾರ್ಯಕ್ಕೆ. ಆ ರೀತಿಯಲ್ಲಿ ಇದನ್ನು ಕೊಂಡೋಗ್ತಕ್ಕಂಥ ನಮ್ಮ ಹುರ್ಲಾಡಿ ರಘುವೀರ್ ಎ ಶೆಟ್ಟಿ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ತುಂಬ ಆತ್ಮೀಯವಾಗಿ ಸ್ವಾಮಿ ಎಲ್ಲರ ಪರವಾಗಿ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಬಹಳ ಅಭಿಮಾನದಿಂದ ಈ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅವರನ್ನ ಕೂಡ ಶ್ರವಣ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇದೀಗ ದೇವತಾ ಪ್ರಾರ್ಥನೆ ಆಗತ್ತೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನಲ್ಲೂರು ಗರಡಿಯನ್ನ ಮಾತ್ರ ಅಲ್ಲ, ದೊಡ್ಡ ಮನೆ ಈ ಹಿರಿತನದಲ್ಲಿ ಮಾನ್ಯ ವಜ್ರನಾಥ್ ಚೌಟ್ರು ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬಾ ಗೌರವದಿಂದ ಸ್ವಾಗತಿಸ್ಕೊಳ್ತಾ ಹರಿದಾಸ್ ಭಟ್ರು ಬರ್ತಾ ಇದ್ದಾರೆ. ಅವರನ್ನು ಕೂಡ ತುಂಬಾ ಅಭಿಮಾನದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಸತೀಶ್ ಜಿ ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿಯೂ ಪಾಲ್ಗೊಳ್ತಾ ಊರಿನವರಾಗಿಯೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಬಂಧುಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರನ್ನ ಕೂಡ ತುಂಬಾ ಪ್ರೀತಿಯಲ್ಲಿ ನಮ್ಮ ನಲ್ಲೂರು ಶಾಲೆಯಲ್ಲಿ ಓದಿ ಇವತ್ತೊಬ್ಬ ದೊಡ್ಡ ಪ್ರೊಫೆಸರ್ ಆಗಿ ನಲ್ಲೂರಿನ ಕೀರ್ತಿಯನ್ನು ಬೆಳಗ್ತಾ ಇರ್ತಕ್ಕಂಥ ರಾಜೇಶ್ ಶೆಟ್ಟಿ ಅವರ ಉಪಸ್ಥಿತಿಯನ್ನು ಕೂಡ ತುಂಬಾ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇನೆ ಸರ್. ಹಾಗೆ ಎಲ್ಲ ಬಂಧುಗಳನ್ನು ನಲ್ಲೂರು ಆಯ್ತಾ ಇಲ್ಲಿ ಬಂದು ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಭ್ಯೋ ನಮಃ ಪ್ರಾರ್ಥನಾತ್ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಪ್ರಭಾ ವಿಕ್ರಮ ಕುರ್ಮೇ ದೇವ ಸರ್ವಕಾರ್ಯ ಸರ್ವದಾ ಕ್ಷಿಪ್ರಪ್ರಸಾದಾಯಕಾಯ ನಮಃ. ಮಹಾಗಣಪತೆ ನಮಃ ಪ್ರಾರ್ಥನಾತ್ ಸಮರ್ಪಯಾಮಿ. ಯಾವಲನೀರ್ಯ ಸ್ಯಾತರುಣ ವಿಷಕೋಶರ್ಯ ಅನುಶುಭೋಗತಸ್ಯ ಕರ್ಮಸಾಂಗತಾವಲ ಸಿದ್ಧರ್ಥಂ ಫಲನ್ಯಾಸ ವಿನಿಯೋಗಃ. ಗ್ರಾಮದೇವರು ಕುಟುಂಬದೇವಗಳೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಇಲ್ಲಿ ಇವತ್ತು ಕರ್ಮಾಂಗ ಮಾಡತಕ್ಕಂಥ ದೇವರು ಸ್ಮರಣೆ ಮಾಡಿಕೊಂಡು ಫಲನ್ಯ ಅದರ ಮೇಲೆ ಇಡಿ. ಇದಂ ಫಲಮಯ ಯತ್ರ ಯೋಗೇಶ್ವರ ವಿಷ್ಣುತ್ರ ವಾತೋ ಧನುದ್ರ ತತ್ರ ಶಿವಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ ಅನನ್ಯಾಜಿಂದ್ರಮ ಯೇ ಜನ ಪರಿವಾಸುದೇಶ ನಿತ್ಯಾಭಿಯುಕ್ತಾನ್ ಯೋಗಕ್ಷಮಾಮ್ಯ ಸರ್ವೇಶ್ವರಂಬಕಾಲೇಶ್ವರ ಭುವನೇಶ್ವರ ದೇವಾದ್ಯಶುದ್ಧ ಪ್ರಮೇಶ ಜನಾರ್ದನ ಸ್ವದೇ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯಿತೆ ಪುರುಷಂ ತವಜನ್ ನಿತ್ಯ ಪ್ರಜಾ ವಿಷಣಂ ಹರಿಂ ಸರ್ವದಾ ಸರ್ವಕಾರ್ಯೇಷು ನಾರಿವೇಶ ಮಂಗಲಂ ಯೇಷಾಂ ವಿಜಿತೋಪಕವಾನ್ ಮಂಗಲಾಯಿತನೋ ಹರಿ ಮಂಗಲಂ ಭಗವಾನ್ ವಿಷ್ಣು ಮಂಗಲ ಮಧುಸೂದನ ಮಂಗಲಂ ದೇವಕಿ ಮಿತ್ರೋ ಮಂಗಲಂ ಗರುಡಧ್ವಜ ಸರ್ವಂಗಲಮಂಗಲೇ ಶಿವೆ ಸರ್ವಾಂತಸಾರಿಕೆ ಶರಣೇ ನಮಗೆ ಗೌರಿ ನಾರಾಯಣೇ ನಮೋಸ್ತುತೆ ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದಪುತ್ರವಂದೇ ವಾಸಿತೆ ಯಶೋ ನಾಮರೂಪಾಭಿ ಆದೇವ ಸರ್ವಂಗಲಮಯೋ ಸಮಪೂರ್ಣೇ ಪುಂಸಾಂ ಸರ್ವತೋ ಜಯ ಮಂಗಲಂ.
जायेद हरीन मानिजम जगदे गवंजम सौंदर्यसार अधिशंकवराभयं दुर्विद्ददार वजुतं समसं कवैष्मी सत्यासमेत अखिल पदम इंद्रेजम उदय द्रवि प्रकाशन्यमाच्युतां केशवासीनमस्य नूति नित्या वाचा प्रवृतिं जाये दुर्वानिवादुर्गहरं नमामि बालाकरणमत्याशेषशूलपातरोपत्रकाली नमोस्तुते सर्पवनन्त सदाशिखपिलो नागेवचां कालेशिवानन्दोदागनामद ಪಾತಾಳವಾಸ್ಮಿ ತ್ಯಾಗರಾಜ ನಮೋಸ್ತುತೆ ಇಟ್ಟಂತ ರಾಶಿ ನೋಡಿ ಬಂದಂತೆ ಈ ರೀತಿಯಾದ ಕರ್ಮಾಂಗಗಳನ್ನು ಮಾಡಿಕೊಂಡು ಹೋಗಿ ಬಂದಲ್ಲಿ ನಿಮ್ಮ ಕುಟುಂಬಕ್ಕೆ ನಿಧಾನಕ್ಕೆ ಎಲ್ಲ ಶ್ರೇಯಸ್ಸು ಉಂಟು ಅಂತೇಳಿ ನಮಗೆ ತೋರಿಸಿಕೊಟ್ಟಿದ್ದ ಅದಕ್ಕೆ ಬೇಕಾದಂತಹ ಪೂರ್ವಕವಾದಂತಹ ಪರಿಹಾರಗಳನ್ನು ನಾವು ಮಾಡಿಕೊಂಡು ತದನಂತರ ಒಂದು ಯೋಗ್ಯ ದಿವಸವನ್ನು ಆಯ್ಕೆ ಮಾಡಿಕೊಂಡು ಎಡಪತ್ತು ತಂತ್ರಿಗಳನ್ನು ಕರೆಸಿ ಬೇಕಾದ ಸಂಕೋಚ ಪ್ರಕ್ರಿಯೆಗಳನ್ನು ಮಾಡಿ ಅವರವರಿಗೆ ಗುಡಿಯನ್ನು ನಿರ್ಮಾಣ ಮಾಡಿ ಆ ಗುಡಿಯಲ್ಲಿ ಸಂಕೋಚ ಮಾಡಿರ್ತಕ್ಕಂಥ ಸಹಿತವಾಗಿ ಸ್ಥಾಪಿಸಿಕೊಂಡು ಇವತ್ತು ಯೋಗ್ಯವಾದ ದಿವಸ ಈ ಕಾಲದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮದ ಮಾಲಿಂಗೇಶ್ವರ ಸ್ವಾಮಿ ಈ ಪ್ರಕಾರ ಮಮ್ಮಾಯಿ ಜೊತೆಗೆ ಈ ಕುಟುಂಬ ಸಂಸಾರ ಗ್ರಾಮದ ಕೂಕಿನಂದ ಕುಟುಂಬಂದಾಯ ಅವರನ್ನು ಸ್ಮರಣೆ ಮಾಡಿಕೊಂಡು ನಲ್ಲೂರು ಬಸುದೆ ಅಮ್ಮ ಪ್ರಕಾರವಾಗಿ ಈ ಜಾಗದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರ್ತಕ್ಕಂತಹ ಮಹಮ್ಮಾಯಿ ಅದೇ ಪ್ರಕಾರ ದುರ್ಗಾ ಪರಮೇಶ್ವರಿ ಇದನ್ನು ನಾಗದೇವರು ಮತ್ತು ಪರಿವಾರ ದೇವರು ಇವರನ್ನು ಇವತ್ತು ಅವರಿಗೆ ಬೇಕಾದ ಗುಡಿಯ ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಬೇಕಾದಂಥ ಶಿಲಾನ್ಯಾಸವನ್ನು ಪಡಿಸಿಕೊಂಡು ಮುಂದಕ್ಕೆ ಆಗದಕ್ಕೆ ಜೀರ್ಣೋದ್ಧಾರ ಸಂಯುಕ್ತರಾಗಿ ಎಲ್ಲರೂ ಸೇರಿಕೊಂಡು ಅವರವರದ್ದ ದೇಣಿಗೆಯನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ಹಾಕೊಂಡು ಮುಂದಕ್ಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಎಲ್ಲ ನಾವು ಒಟ್ಟಾಗಿದ್ದೇವೆ ಆ ಪ್ರಕಾರದಲ್ಲಿ ಭಕ್ತಿಪೂರ್ವಕವಾಗಿ ಮಾಡೋದಕ್ಕೆ ಈ ಕಾರ್ಯ ನಾವು ಮಾಡುವುದಲ್ಲ ಅಹಂ ಕರ್ತ ಹರಿಕರ್ತ ಅಂತ ಆ ಜೀವನ ನಮ್ಮಲ್ಲಿ ಇದ್ದುಕೊಂಡು ಅದನ್ನು ಮಾಡಿಸಿಕೊಳ್ಳೋದಾನಂತ ಆ ಪ್ರಕಾರವಾಗಿ ಏನು ನಾವು ಇವತ್ತು ಸೇರಿಕೊಂಡು ಕಾರ್ಯಗಳನ್ನು ಮಾಡುತ್ತೇವೋ ಈ ಕಾರ್ಯಕ್ಕೆ ಬೇಕಾದ ಅನುಗ್ರಹ ಮಾಡಿಕೊಟ್ಟು ಮುಂದಕ್ಕೆ ನಾವು ನಮ್ಮ ಕುಟುಂಬ ಎಲ್ಲರಿಗೂ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಆಯುರ್ವೇದ ಸುಖ ಸಂತೋಷವನ್ನು ಕೊಟ್ಟು ನಡೆಸಬೇಕು ಅಂತ ಇವರೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳು ಇಷ್ಟದೇವತಾಭ್ಯೋ ಬ್ರಾಹ್ಮಣೇಭ್ಯೋ ಮಹಾದೇವೇಭ್ಯೋ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಮಹಮ್ಮಾಯಿ ಅಮ್ಮನವರ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಕ್ಷೇತ್ರದ ಶಾಸಕರು ಯಾವತ್ತೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಮಾನ್ಯ ಸುನೀಲ್ ಕುಮಾರ್ ಸರ್ ಅವರ ಆಗಮನ ಆಗಿದೆ. ಅವರನ್ನು ತುಂಬ ಆತ್ಮೀಯವಾಗಿ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀವಿ ಸರ್. ಹಾಗೆ ನಮ್ಮೂರಿನ ಯಾವುದೇ ಕೆಲಸ ಕಾರ್ಯಗಳಾಗುವಲ್ಲಿ ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೈ ಜೋಡಿಸುವಲ್ಲಿ ನಮ್ಮ ಊರಿನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ಮಾತ್ರ ಅಲ್ಲ, ಯಾವತ್ತೂ ಈ ಊರಿನ ಒಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸ್ತಾ ಇರ್ತಕ್ಕಂಥ ಇಂಜಿನಿಯರ್ ಆಗಿ ಮನೆ ಮಾತಾಗಿರ್ತಕ್ಕಂಥ ಗೌರವಾನ್ವಿತ ದಿವಾಕರ್ ಶೆಟ್ಟಿ ಅವರನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮೂರಿನ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಶಾಂತಿರಾಜ್ ಜೈನ್ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ಉದಯ ಸಾಲಿಯಂಟ್ರವರು ಮಯೂರ ಇಂಟರ್ನ್ಯಾಷನಲ್ ಹೋಟೆಲ್ನ ಕಟ್ಟಿ ನಮ್ಮೂರಿನ ಕೀರ್ತಿಯನ್ನು ಎತ್ತರಕ್ಕೆ ಬೆಳೆಸ್ತಾ ಕಾಯಕಕ್ಕೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟು ಕಾಯಕದ ಮೂಲಕ ಎತ್ತರದ ಸ್ಥಾನ ಪಡಿಬಹುದು ಅನ್ನಲಿಕ್ಕೆ ಉದಾಹರಣೆ ಆಗ್ತಾ ಇರ್ತಕ್ಕಂಥ ಉದಯ ಸಾಲಿಯಂಟ್ರನ್ನು ಕೂಡ ತುಂಬ ಅಭಿಮಾನದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನ ಹೆಮ್ಮೆ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಿರಿಯರಾಗಿದ್ದುಕೊಂಡು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ದುಡಿದು ನಲ್ಲೂರಿನ ಕೀರ್ತಿಯನ್ನು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಗೌರವಾನ್ವಿತ ಶ್ರೀಧರ್ ಸರ್, ತಮ್ಮನ್ನು ಶ್ರೀಧರ್ ಶೆಟ್ಟಿ ನಲ್ಲೂರು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ರಾಜೀವ ಗೌಡ ಇವತ್ತು ನಿವೃತ್ತಿ ಜೀವನದಲ್ಲಿದ್ದರೂ ಕೂಡ ಯಾವತ್ತೂ ಶಾಲೆಯ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಕ್ಕಂಥ ನಿಮ್ಮನ್ನು ಕೂಡ ತುಂಬಾ ಅಭಿಮಾನದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ಯಾವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನು ಇಳಿದು ಕೆಲಸ ಮಾಡಿ ತೋರಿಸ್ತಕ್ಕಂಥ ಚಾತಿ ಇರ್ತಕ್ಕಂಥ ಒಬ್ಬ ಉತ್ತಮ ಕೃಷಿಕ ಅನ್ನುವಲ್ಲಿಗೆ ಹೆಮ್ಮೆ ಇರ್ತಕ್ಕಂಥ ನಮ್ಮ ಊರಿನ ಪ್ರಥಮ ಪ್ರಜೆ ಅಶೋಕ್ ಪೂಜಾರಿ ಅವರ ಉಪಸ್ಥಿತಿಯನ್ನು ಸರ್ ತುಂಬಾ ಪ್ರೀತಿಯಿಂದ ಗೌರವಿಸ್ತಾ ಗುರುತಿಸ್ಕೊಳ್ತಾ ಇದ್ದೇವೆ. ಹಾಗೆ ಮೈತ್ರಿ ಯುವ ವೇದಿಕೆ ಅಧ್ಯಕ್ಷರಾಗಿ ಎಲ್ಲ ಯುವ ಜನತೆಯನ್ನು ಒಟ್ಟುಗೂಡಿಸಿಕೊಂಡು ಈ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇರ್ತಕ್ಕಂಥ ಗೌರವಾನ್ವಿತ
ಮೈತ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಜಯರಾಮ್ ಶೆಟ್ಟಿ ಅವರನ್ನ ಕೂಡ ಗೌರವಿಸಿ ಗುರುತಿಸ್ಕೊಳ್ತಾ ಇದ್ದೇನೆ. ಈ ಭಾಗದ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಎಲ್ಲ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಇಂಥ ಧಾರ್ಮಿಕ ಕೆಲಸ ಇರಲಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ ನಮ್ಮ ತಾಲೂಕಿನ ಯಾವ ಭಾಗದಲ್ಲಿ ದೊಡ್ಡ ಕೆಲಸ ಆದ್ರೂ ಕೂಡ ದೊಡ್ಡ ಜವಾಬ್ದಾರಿ ಲಕ್ಷಾಂತರ ಜನ ಸೇರುವಲ್ಲಿ ಅದೊಂದು ಪಾರ್ಕಿಂಗ್ ವ್ಯವಸ್ಥೆ. ಅದರಲ್ಲಿ ಹೆಸರು ಮಾಡಿರ್ತಕ್ಕಂಥ ಸುಮಿತ್ ಮಡಿವಾಳ್ ಸರ್ ತಮ್ಮನ್ನು ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಸರ್. ಹಾಗೆ ಎಲ್ಲ ಬಂಧುಗಳು, ಬಹಳ ಖುಷಿ ಆಗ್ತಾ ಇದೆ. ಅನೇಕ ಜನ ಹಿರಿಯರ ಉಪಸ್ಥಿತಿ, ನಮ್ಮ ನಾಡಿನ ಯಶ ಅದೊಂದು ಗಳಕ್ಕದು ಬಹಳ ಖುಷಿ ಆಗತ್ತೆ. ಇಡೀ ವ್ಯವಸ್ಥೆಯ ಹಿರಿತನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇವತ್ತು ಮೀಯಾರು ದೇವಸ್ಥಾನ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ, ಇದು ಮಾಗಣೆಯ ಆ ದೇವಸ್ಥಾನ ನೋಡ್ಬೇಕಲ್ಲಿ, ಅಷ್ಟು ಖುಷಿ ಆಗತ್ತೆ ಅಂತ ಹರಿದಾಸ್ ಭಟ್ರ ಉಪಸ್ಥಿತಿಯನ್ನ ಮತ್ತೆ ಮತ್ತೆ ಗೌರವಿಸ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನಮಗೆ ಹೆಮ್ಮೆ ಅನಿಸ್ತಾ ಇರೋದು ಮೂಡಬಿದಿರೆಯ ಪುತ್ತಿಗೆಯ ದೇವಸ್ಥಾನದ ಒಂದು ಚಿತ್ರಣವನ್ನು ನೋಡಿದ್ರೆ ಒಂದು ಖುಷಿ ಆಗತ್ತೆ. ಈ ಹೊತ್ತಲ್ಲಿ, ಈ ಸಮಯದಲ್ಲಿ ಇಂಥ ಒಬ್ಬ ತಂತ್ರಿಯವರ ಹಿರಿತನದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಮೂಡಿ ಬಂತೆ ಯಾರವರು ಅನ್ನೋಲ್ಲ. 18 ದೇವಸ್ಥಾನಗಳ ತಂತ್ರಗಾರಿಕೆಯನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ವೆಂಕಟೇಶ್ ತಂತ್ರಿ ಎಡಪದವು ಅವರ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಅಂದ್ರೆ ತುಂಬಾ ಖುಷಿ. ಈ ದೇವಸ್ಥಾನಕ್ಕೆ ಅವರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಭಾಗ್ಯ ನಲ್ಲೂರಿದ್ದು ಅಂದ್ಕೊಳ್ತೇನೆ. ಅವರ ಉಪಸ್ಥಿತಿಯನ್ನ ಮತ್ತೆ ಮತ್ತೆ ಗೌರವಿಸ್ತಾ ಗುರುಪ್ರಸಾದರು, ನಮ್ಮ ಅಜಯಕಾರು ಗುರುಪ್ರಸಾದ್ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರು, ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಬಳಗ, ನಮ್ಮ ಸಮುದಾಯ ಒಳ್ಳೆ ಒಂದು ದೈವತಾ ಕಾರ್ಯಕ್ಕೆ ಮುಖ ಮಾಡಿದೆ ಅಂತದ್ರಲ್ಲಿ ನನ್ನ ಉಪಸ್ಥಿತಿಯಲ್ಲಿ ಅಗತ್ಯ ಅಂತೇಳಿ ಬಹಳ ಪ್ರೀತಿಯಿಂದ ಕೈ ಜೋಡಿಸ್ತಾ ಇರ್ತಕ್ಕಂಥ ಗುರುಪ್ರಸಾದ್ ಸರ್ ತಮ್ಮನ್ನ ಕೂಡ ತುಂಬಾ ಅಭಿಮಾನದಿಂದ ಸ್ವಾಗತಿಸಿ ಗೌರವಿಸ್ತಾ ಇದ್ದೀವಿ. ಹಾಗೆ ಈ ಎಲ್ಲರನ್ನ ಒಗ್ಗೂಡಿಸುವಲ್ಲಿ ನಿವೃತ್ತಿಯಾಗಿ ಇರುವರು ದಂಪತಿಗಳು ಕೂಡ ಆರಾಮಾಗಿರ್ಬೇಕು. ಆ ಹೊತ್ತಲ್ಲಿ ಒಂದು ನಮ್ಮ ಸಮಾಜ ಇಂಥ ಕೆಲಸಕ್ಕೆ ಮುಖ ಮಾಡಿದೆ ಅಂತೇಳಿ ಹೊರಟಾಗ ಅದರ ಹಿರಿತನ ವಹಿಸಿಕೊಂಡವರು ನಮ್ಮ ಸಂಜೀವ ಮಾಸ್ಟ್ರು, ಹಾಗೆ ಕೃಷ್ಣಕುಮಾರಿ ಮೇಡಮ್. ಆ ಈರುವರು ದಂಪತಿಗಳು ನಿನ್ನೆ ಸಂಜೆ ನಾನು ಇಲ್ಲಿ ಬಂದು ನೋಡಿದಾಗ ಹಿಡಿದು ಕಸ ಗುಡಿಸ್ತಾ ಇದ್ರು ಆ ವಯಸ್ಸಿನಲ್ಲಿ. ನಮ್ಮ ದೇವಸ್ಥಾನ ಚಂದ ಆಗ್ಬೇಕು, ಚೆನ್ನಾಗಿ ಮೂಡಿ ಬರಬೇಕು ಅಂತೇಳಿ ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ಮನಸ್ಸು, ಅಂತ ಒಂದು ಸುಪ್ರಸನ್ನವಾಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಮೋಸ್ಟ್ಲಿ ಈ ದೇವಸ್ಥಾನವನ್ನು ಚಂದ ಕಾಣಿಸ್ಕೊಡತ್ತೆ ಅನ್ಸುತ್ತೆ. ಅವರಿವರನ್ನು ಕೂಡ ಎಲ್ಲರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀರಲ್ಲ, ನಿಮಗೂ ಕೂಡ ತುಂಬಾ ಅಭಿಮಾನದಿಂದ ಈ ಹೊತ್ತಲ್ಲಿ ಗುರುತಿಸಿ ಗೌರವಿಸ್ಕೊಳ್ತಾ, ಬಂಧುಗಳೇ ಮತ್ತೆ ಮತ್ತೆ ಹೇಳಲಿಕ್ಕೆ ಖುಷಿ ಆಗತ್ತೆ. ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಒಳ್ಳೆ ಮನಸ್ಸಿನ ಹಿರಿತನ ಬೇಕು ಅಂತೇಳಿ. ಯಾರು ಗೌರವಾಧ್ಯಕ್ಷರು, ಯಾರು ಅಧ್ಯಕ್ಷರು, ಯಾರು ಕಾರ್ಯದರ್ಶಿ ಎನ್ನುವಾಗ ಎಲ್ಲರೂ ನೋಡುವುದು ಯಾರು ಅನ್ನೋದನ್ನ. ಅಲ್ಲಿ ನಲ್ಲೂರು ಅಂದ ತಕ್ಷಣ ರಘುವೀರ ಶೆಟ್ಟಿ ಅವರ ಹಿರಿತನ ಇದೆ ಅಂತ ಆದ್ರೆ ಆ ಕಾರ್ಯ ಖಂಡಿತ ಸಾಂಗವಾಗಿ ನೆರವೇರುತ್ತೆ. ಯಾಕೆ ಕೇಳಿದ್ರೆ ಇಂಥ 100 ಕಾರ್ಯಕ್ರಮ ಮಾಡಿದ ಭಾಗ್ಯ ಅವರ ಹತ್ರ ಇದೆ, ಅದರ ಅಚ್ಚುಕಟ್ಟುತನ ಇದೆ. ಹಾಗಾಗಿ ಅವರ ಹಿರಿತನದಲ್ಲಿ ಅದು ನಡೆಯುತ್ತೆ ಅಂದ್ರೆ ಅದು ನಿಜವಾಗಿ ಹೆಮ್ಮೆ ಪಡಬೇಕಾದ. ಇನ್ನು ಮಹಾಮಾಯಿಯ ಕ್ಷೇತ್ರ ಇದು, ಕಾರ್ಕಳಕ್ಕೆ ಬಂದ ಪ್ರತಿಯೊಬ್ಬ ಕೂಡ ಮಹಾಮಾಯಿಯ ಕ್ಷೇತ್ರಕ್ಕೆ ಅಲ್ಲಿ ಹೋಗ್ಲೇಬೇಕು. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ನಿರ್ಮಾಣದ ಹಿಂದೆ ಅದು ಕನಸು ಬಿದ್ದದ್ದು ಅಥವಾ ಅವರ ಆಲೋಚನೆಯೋ ಅಥವಾ ಹೊತ್ತಿಗೆ ಅವರಿಂದ ಮಾಡಿಸ್ಕೋಬೇಕು ಅನ್ನೋ ಹಂಬಲ ತಾಯಿಗೋ. ಇವತ್ತು ತಾಯಿ ಮಾರಿಗುಡಿಯನ್ನ ಕಾರ್ಕಳದಲ್ಲಿ ಒಮ್ಮೆ ನೋಡಿಬಿಟ್ರೆ ನಾ ಭೂತೋ ನಾ ಭವಿಷ್ಯತ್ ಅನ್ನೋ ಪದ ಖಂಡಿತ ಸೇರಿಸಬೇಕು. ಅದರ ಹಿರಿತನವನ್ನು ಮುಂದೆ ನಿಂತು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡಿರೋರು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸುನೀಲ್ ಕುಮಾರ್ ಸರ್ ಅವರ ಉಪಸ್ಥಿತಿಯಲ್ಲಿ, ಅವರ ಅಮೃತ ಹಸ್ತದಲ್ಲಿ ಇವತ್ತು ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುತ್ತೆ ಅಂದ್ರೆ ಎಲ್ರಿಗೂ ಭಾಗ್ಯ, ಎಲ್ರಿಗೂ ಖುಷಿ. ಸರ್, ನಿಮ್ಮ ಅಂತ ಹಿರಿತನದಲ್ಲಿ ಇನ್ನಷ್ಟು ಇಂಥ ಧಾರ್ಮಿಕ ಕ್ಷೇತ್ರಗಳು ತಲೆ ಎತ್ತಲಿ, ದೊಡ್ಡ ಕಾರ್ಯಗಳನ್ನು ಮಾಡುವಂತಾಗ್ಲಿ, ನಿಮ್ಮ ಕೀರ್ತಿ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ ಎನ್ನುವಂತ ಬಹಳ ಅಭಿಮಾನದ ಗೌರವದ ಮಾತುಗಳೊಂದಿಗೆ ನಿಮ್ಮ ಉಪಸ್ಥಿತಿಯನ್ನ ಮತ್ತೆ ಮತ್ತೆ ಗೌರವಿಸ್ಕೊಳ್ತಾ ಇದ್ದೇವೆ ಸರ್. ನಿಜವಾಗಿ ಹೆಮ್ಮೆ ಆಗತ್ತೆ. ಇಡೀ ಗ್ರಾಮ ಒಟ್ಟುಗೂಡ್ತಾ ಇದೆ. ಹೆಚ್ಚಿನವರಿಗೆ ಇದು ಯಾರ ದೇವಸ್ಥಾನ, ಯಾವ ದೇವಸ್ಥಾನ ಅನ್ನೋದೇ ಒಂದು ಗೊಂದಲದಲ್ಲಿತ್ತು. ಈ ವಟಾರದ ಒಂದು 80 ಮನೆಯವರು ಮಹಾಮಾಯಿ ದೇವಸ್ಥಾನಕ್ಕೆ ಯಾವತ್ತೂ ನಡ್ಕೊಳ್ತಾ ಇದ್ದವರು. ದುರ್ಗಾಪರಮೇಶ್ವರಿ ಕ್ಷೇತ್ರ ಇದೆ ಎನ್ನಾಗ ಆಶ್ಚರ್ಯ. ಆದ್ರೆ 71 ವರ್ಷ ಮೊನ್ನೆ ಅದರ ಸಂಕೋಚ ಮಾಡುವಾಗ ಅಲ್ಲಿ ಒಂದು ಡೇಟ್ ಅನ್ನ ನೋಡುವಾಗ ಆ ದೇವಸ್ಥಾನ ಪ್ರಾರಂಭ ಆಗಿ 71 ವರ್ಷ. ಎಲ್ರಿಗೂ ಖುಷಿ ಆಯ್ತು, ಇಷ್ಟು ವರ್ಷದಿಂದ ನಾವು ಇದಕ್ಕೆ ನಡ್ಕೊಂಡ್ ಬರ್ತಾ ಇದ್ದೀವಿ ಅಂತ ಒಂದು ಸ್ಥಳ ಇವತ್ತು ಶಿಲಾಮಯ ದೇವಸ್ಥಾನದೊಂದಿಗೆ ತಲೆ ಎತ್ತತ್ತೆ ಅಂತ ಆದ್ರೆ ನಿಜವಾಗಿ ಖುಷಿ ಆಗತ್ತೆ. ಎಲ್ಲರ ಉಪಸ್ಥಿತಿಯಲ್ಲಿ ಇದೀಗ 10 ಗಂಟೆ 10 ನಿಮಿಷ ಆಗಿದೆ. ಪೂಜ್ಯ ತಂತ್ರಿಗರು ಹಾಗೂ ಪುರೋಹಿತರು ಕೊಟ್ಟ ಸಮಯ ಬಹಳ ಪ್ರಸನ್ನ ಸಮಯ ಪ್ರಾರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಮಹಾಮಾಯಿ ಅಮ್ಮನವರ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಎಲ್ಲವೂ ಯಥೋಚಿತವಾಗಿ ಅರ್ಥಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ
ನೆರವೇರ್ತಾ ಇದೆ. ಎಲ್ಲರನ್ನು ಮತ್ತೆ ಬಂದಿರತಕ್ಕಂಥ ಎಲ್ಲರನ್ನು ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಹೆಸರು ಹೇಳಿಲ್ಲ ಅಂತೇಳಿ ಅನ್ಯತಾ ಯಾರೂ ಭಾವಿಸಬೇಡಿ. ಎಲ್ಲರನ್ನೂ ಗುರುತಿಸ್ಕೊಂಡಿದ್ದೀವಿ, ಗೌರವಿಸ್ಕೊಳ್ತಾ ಇದ್ದೀವಿ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ धर्मस्य विजयो भूयात् धर्मसभावः सत्तावानां प्राप्तः भूयात् विश्वस्य मङ्गलं मङ्गलनीराजमुरुभयान्तर्भयान्तरोल्लभाशोल्लभासुते वक्रतुण्ड महाकाय कोटिसूर्यो प्रभा विघ्नं कुर्मे देवा सर्वकार्यं ಮಾಡಿಕೊಳ್ಳಿ ವರಾಂಕುಶೋ ಪಾಶಮಿತಿ ಉದ್ರಾಂ ಕರೇರ್ವಹಂತಿ ಕುಲಾದನುತ್ತಾಂ ಬಾಲಾರ್ಕಕೋಟಿ ಪ್ರತಿಮಾಂ ತ್ರಯತಾಂ ಭಜೇಹಮಾದ್ಯಾಂ ಭುವನೇಶ್ವರೀಂ ತಾಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿಮನ್ವಿತೆ ಭಯೇಶ್ವರಾಜಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಚತುರ್ಭುಜಾಂ ಶೂಲಕದಾದ್ಯತ್ತಾಂ ಖಡ್ಗಂ ದಧಾನಾಂ ಸುವಿಶಾಲನೇತಾಂ ತುಷ್ಟಾಕರಾಣಾಂ ಚತುರ್ಭುಜಂ ಕ್ರೂರೇಕ್ಷಣಾಂ ಕ್ರೂರಮುಖಾಂ ನಮಾಮಿ महामायाये नमः दुर्गा परमेश्वर्यै नमः ग्रामदेवताभ्यो देवताभ्यो नमः भुवराहाय नमः प्रार्थनां समर्पयामि मातस्य श्रद्धा ಪ್ರಸರವಾದ ನಮ್ಮ ಹಿರಿಯರ ಮಕ್ಕಳು ಆರಾಧನೆ ಮತ್ತು ನೀತಿ ದುರ್ಗಾ ಪರಮೇಶ್ವರಿ ಅಂಜನೆ ಮಹಮ್ಮಾಯಿ ಆ ಸನ್ನಿಧಾನಗಳನ್ನು ತಂದು ಅಂಜನೆಯಕ್ಕೆ ಪೂರಕವಾಗಿದ್ದಲ್ಲಿ ಗ್ರಾಮದ ದೇವರ ಮಕ್ಕಳೇನು ಗ್ರಾಮದ ಸತ್ತೊಳೇನು ಅಂಜನೆ ವಸತಿ ಸಂಬಂಧಪಟ್ಟ ವಿದ್ಯಾಸ ದೇವತಾ ತಂದು ನಮ್ಮ ಗುರು ಹಿರಿಯರ ಮಕ್ಕಳ ಮಾತನ್ನು ತಂದು ಪ್ರಾರ್ಥನೆ ಮಾಡ್ಕೊಂಡಾಗ ಸರ್ವೇಶಾಂ ಗಮನಾಮ ದೇವತಾ ಪ್ರಾರ್ಥನೆ ಬರದೆ ಪ್ರಾರ್ಥನೆ ಮಾಡ್ತದೆ ನಮ್ಮ ಸ್ವರೂಪ ಕರ್ತವ್ಯ ಆರಂಭ ಕೊಡುವ ಬಂದು ಚಿಂತನಾನಂದಾಂಡ ನನ್ನ ದೇವಸ್ಥಾನ ಮತ್ತು ಕಟ್ಟಡದಾಂಡ ಅಪಗ ಸರೋಟು ಸ್ವರೂಪ ನಂಗೆ ಮಾತ ಆಶ್ರಯ ಗುರಿಂಚಿದ್ದಿ ಆ ಭೂಮಿ ತಾಯಿನ ಪ್ರಾರ್ಥನೆ ಮತ್ತೊಂದು ಪೂಜೆ ಮಲ್ತದೆ 5 ಬಕ್ಕ ನಮ್ಮ ಶಿಲಾನ್ಯಾಸ ಮಲ್ಕೊಡೋ ಪಂಡು ಶಾಸ್ತ್ರ ವಿಚಾರ ಅಪಗ ಒಂಜಿ ಭೂಗರ್ಭಡು ಒಂಜಿ ನಂಗೆ ಫಲತಿ ಕೊಡೊಂದಾಂಡ ಒಂಜಿ ಬಿತ್ತಬಾರಡು ಅಪಗ ಬಿತ್ತಬಾರದೆ ಅವು ಕೊಡ್ತದು ಬೈಯಾದೆ ಮರಾದ 5 ಬಕ್ಕ ಪೂಬೋದ ಕಾಯಾದ ಸಂದಾನಂದಾಂಡ ಅವೆಂಚ ಆಸ್ವಾದನ ಸ್ವಾಧನ ಅಂಜನೆ ದೇವಿಯನ್ನ ಅನುಗ್ರಹ ಪಂಪಣ ಫಲನಕ್ಕೆ ಪ್ರಾಪ್ತಿ ಆವಡೊಂದಾಂಡ ಐಕಬೋಡ ಇದು ವ್ಯವಸ್ಥೆನ ಮಾತ್ರ ವ್ಯವಸ್ಥೆ ಮಾಡ್ತೋಡು ಅಪಗ ಸ್ವರೂಪು ಬೀಜದ ರೂಪಡು 2 ಶಿಲಾನ್ಯಾಸ ಮಲ್ಪಡಿಗೆ 5 ಬಕ್ಕ అయితే జవాబుదారీని పూరా ఆచార్య మేస్త్రనాకలే మాత ಶಿಲ್ಪಿನಾಕಲೇ ಬಡ್ದು ಕೊರಡು 5 ಬಕ್ಕ ಆಗಲೇ ಕೈಕ್ ಬೋಡ ಇಂತ ಆಯ ಪ್ರಮಾಣ ದೇವಸ್ಥಾನ ಮಾತ್ರ ನಿರ್ಮಾಣ ಮಾಡ್ತು ಕೊಡ್ತಾರೆ 5 ಬಕ್ಕ ಐಟ ನಮ್ಮ ದೇವರನ್ನ ಒಂಜಿ ಬಿಂಬನ ಪ್ರತಿಷ್ಠಾಪನೆ ಮಾಡ್ತದೆ ಐಕ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಾದಿ ಮಂತ್ರಪೂರ್ವಕವಾದ ಆರಾಧನೆ ತಂದಾಂಡ ಆ ಅನುಗ್ರಹ ಪಂಪ ಪ್ರಸಾದ ನಂಗೆ ಪ್ರಾಪ್ತಿಯಾಗಬಹುದು ಬಂದ ಶಾಸ್ತ್ರ ಅವಾಗ ಅಂಚಿತ್ತ ಉದ್ದೇಶವಾದೆ ಈ ಜಾಗಡೆ ನಮ್ಮ ಹಿರಿಯರ್ನಾಕು ನಂಗೆ ಅನುಗ್ರಹ ಮಲ್ಪನೆಗೋಸ್ಕರವಾದೆ ಆ ಶಕ್ತಿಳೇನು ಮಾತ ನಮ್ಮೊಂದು ಬೈದರೆ ಅಂಚಿತ್ತ ಜೀರ್ಣತೆ ಬಂದಾಗ ಜೀರ್ಣೋದ್ಧಾರ ಮಾಡ್ಕೊಂಡು ವಿಚಾರದೆಯೊಂದು ನಿಗಳು ಮಾತ ಯಜಮಾನ ಕುಟುಂಬದಾಕಳು ಅಂಚನೆ ಆ ಗಣ್ಯರು ಮಾತ ಗಣ್ಯರ ಸೇರಂದು ಆ ವಿಶೇಷವಾದ ಕಥೆಯನ್ನು ಕೂಡ ಒಂದು ಸಂಕಲ್ಪದಲ್ಲಿ ತಂದು ಮರಣ ದಿವಸ ಅನುಜ್ಞೆ ಮತ್ತದೆ ಬಾಲಾರ ಪ್ರತಿಷ್ಠಾಪನೆ ಮತ್ತದೆ ನನ್ನ ನೂತನವಾದ ದೇವರಿಗೆ ಆ ಗುಡಿಗಳನ್ನು ಮಾತ್ರ ನಿರ್ಮಾಣ ಮಾಡಿಕೊಡುವ ಉದ್ದೇಶದೆಯೊಂದು ದಿನಮಾನ ಮತ್ತು ಪ್ರವೃತ್ತಿ ಮಾಡ್ತದೆ ಅದರ ಪೂರ್ವಭಾವಿಯಾದ ಶಿಲಾನ್ಯಾಸ ಮಾಡಿಕೊಡುವ ದಿನಮಾನ ಭಟ್ಟನಂಗೆ ಕೊಡ್ತಾರೆ ಅಂಜಿತ ಶುಭಗಳಿಗೆ ಆಯ್ತೆ ಶಿಲಾ ಮುಹೂರ್ತ ಮಲ್ಪರಂಡು ಆ ಮುಹೂರ್ತ ಮಲ್ಪೆಂಗಿ ಹತ್ತಯೋಗ ಬರ್ಪಿಂಗಿ ದಶದೋಷಗಳು ವಿಷಗಳಿಗಳು ಚಂದ್ರಾಷ್ಟ್ರ ದೋಷಗಳು ಮಾತಿರಂದಾಂಡ ಏನು ಪೂರ ಗ್ರಾಮದ ದೇವರೇ ಅಂಜನೆ ಈ ಜಾಗಡ ಆರಾಧಿತವಾಗಿದ್ದ ಶಕ್ತಿಗಳು ಅಂಜನೆ ನಮ್ಮ ದೈವ ದೇವರು ದೂರೀಕರಿಸಾದೆ ಲಗ್ನ ಸುಲಗ್ನ ಮಲ್ಪಾದಗಳು ಶಿಲಾನ್ಯಾಸ ಮುಹೂರ್ತ ಮಲ್ಪಾದಗಳು ಅಂಜನೆ ಆನಾದ ಬೇಗ ನೂತನವಾಗಿ ಆಯ ಪ್ರಮಾಣ ಗರ್ಭಗೆ ನಿರ್ಮಾಣ ಆದ ಐಟು ಬಿಂಬ ಪ್ರತಿಷ್ಠಾಪನೆ ಮತ್ತು ಅಖಲಾಂಜ ಅನುಗ್ರಹ ಪ್ರಸಾದ ಪಡ್ತಾನೆ ಯೋಗ ಭಾಗ್ಯ ನಂಗೆ ಮಾತೆಗಳ ಅನುಗ್ರಹ ಮಾಡ್ತಗಳು ಐಕೋಸ್ಕರವಾದ ನಮ್ಮ ಅತಿಥುಳಿಯನ್ನು ಮಾತ ಸ್ವಾಗತ ಮಾಡ್ತದೆ ಇಡೇ ಬರೆ ಬಂತ ಅಕಲಾಗ ಐಟ ಆ ಶಿಲಾನ್ಯಾಸವಾದ ಕರ್ತವ್ಯ ಮಾತ ಮಲ್ಪಣಿ ఆయన ಮಾತ ಏರ್ಪಾಡು ಮಲ್ಪಾದೆ ಭುವನೇಶ್ವರ ಅನುಗ್ರಹ ಮಾಡ್ತದೆ ಭೂರಾರೂಪಿ ಅನುಗ್ರಹ ಮಾಡ್ತಾ ಸರ್ವಸತ್ಯಗಳ ಅನುಗ್ರಹ ಮಾಡ್ತಾ ದೇವತಾ ಶರಣಾರಿಂದರು ಪ್ರಾರ್ಥನೆ ಮಾಡ್ಕೊಂಡ ತದೇವ ಲಗ್ನಂ ತದಿರಂ ತದೇವ ವಿದ್ಯಾ ತದೇವ ಗೋವಿಂದ
ಕಡೆಗೆ ಹೋಗ್ಬಿಟ್ಟು ಭಾಗವಹಿಸಲೇಬೇಕು ಅನ್ನೋ ಆಸೆಯಿಂದ ಓಡೋಡಿ ಬಂದು ಈಗ ಒಂದು ಶ್ರೀ ದುರ್ಗಾಪರಮೇಶ್ವರಿಯ ಇದು ಗರಡಿಯ ಮೂಲ ಸ್ಥಳಕ್ಕೆ ಭಾಗವಹಿಸಲೇಬೇಕಾಗಿರುವುದರಿಂದ ಮಾನ್ಯ ಶಾಸಕರು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರನ್ನ ತುಂಬಾ ಅಭಿಮಾನದಿಂದ ಪ್ರೀತಿಯಿಂದ ಬೇಕಂತ ಪ್ರೀತಿಯ ಚಾಲನೆ ಕೊಡಿಸಿದ ಮೂಲಕ ಉತ್ತಮ ಗೌರವಿಸ್ತಾ ಇದ್ದೀವಿ. ಸರ್, ನಿಮ್ಮಿಂದ ದೊಡ್ಡ ನಿರೀಕ್ಷೆಯನ್ನ ಮಾಡ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ. ದೊಡ್ಡ ರೀತಿಯಲ್ಲಿ ದೊಡ್ಡ ನಿರೀಕ್ಷೆಯನ್ನ ಮಾಡ್ತಾ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಈಗ ಇನ್ನೊಂದು ಬಾರಿಯ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ. ಬಿಸಿಲು ವಿಪರೀತ ಇದೆ.
ಬೇಕು ಅಂತೇಳಿ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಮಹಮ್ಮಾಯಿ ದೇವಸ್ಥಾನದ ಈ ಶಿಲಾನ್ಯಾಸ ಹಾಗೂ ಮುಷ್ಟಿಕಾಣಿಕೆ ಸಮರ್ಪಣೆಯ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಗೌರವಾನ್ವಿತರು ಹಾಗೂ ಈ ಸಮಿತಿಯ ಗೌರವಾಧ್ಯಕ್ಷರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಊರಿನ ಎಲ್ಲ ಕಾರ್ಯಗಳಿಗೆ ಕೈ ಜೋಡಿಸ್ತಕ್ಕಂಥ ಗೌರವಾನ್ವಿತ ರಘುವೀರ್ಯ ಶೆಟ್ಟಿಯವರನ್ನು ತುಂಬ ಅಭಿಮಾನದಿಂದ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಶ್ರೀ ವಜ್ರನಾಭ ಚೌಟ ದೊಡ್ಡಮನೆ ನಲ್ಲೂರು, ಹಾಗೆ ಶಾಂತಿರಾಜ್ ಜೈನ್ ಜೊತೆಗೆ ದಿವಾಕರ್ ಶೆಟ್ಟಿ ಅಧ್ಯಕ್ಷರು ಮಹಾಗಣಪತಿ ಸೇವಾ ಸಮಿತಿ, ನಮಿರಾಜ ಜೈನ್ ನಂಗೊಟ್ಟು ಮನೆ ನಲ್ಲೂರು, ಅಶೋಕ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನಲ್ಲೂರು, ಶ್ಯಾಮ ಎನ್ ಶೆಟ್ಟಿ ನಲ್ಲೂರು, ಹಾಗೆ ಗುರುಪ್ರಸಾದ್ ಅಧ್ಯಕ್ಷರು ರಾಮಕ್ಷತ್ರಿಯ ಸಂಘ ಕಾರ್ಕಳ, ಕೃಷ್ಣ ಎಲ್ ಶೆಟ್ಟಿ ಸತ್ಯಕೃಪಾ ನಲ್ಲೂರು, ಸತೀಶ್ ಜಿ ಶೆಟ್ಟಿ ಮಾರುತಿ ಹಾರ್ಡ್ವೇರ್ಸ್ ಬಜಗೋಳಿ, ಕೃಷ್ಣ ಮೊಯ್ಲಿ ಕಾರ್ಯದರ್ಶಿಗಳು ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ನಲ್ಲೂರು, ಶ್ರೀ ಉದಯ ಸಾಲಿಯಾನ್ ಮಯೂರ ಇಂಟರ್ನ್ಯಾಷನಲ್ ಕಾರ್ಕಳ, ಹಾಗೆ ಸುಧಾಕರ್ ಜೈನ್ ಬೆಳ್ಳಿಬೆಟ್ಟು, ಪದ್ಮಪ್ರಸಾದ್ ಜೈನ್ ಕುಡ್ತೊಟ್ಟು ನಲ್ಲೂರು, ಪದ್ಮಪ್ರಸಾದ್ ಮಾನ್ಯ ವಕೀಲರು ನಲ್ಲೂರು, ಶ್ರೀ ಇಂದ್ರರಾಜ ಇಂದ್ರರು, ಹಾಗೆ ಪದ್ಮಪ್ರಸಾದ್ ಜೈನ್ ಪ್ರಶಸ್ತಿಯ ನಲ್ಲೂರು, ಇವರೆಲ್ಲರನ್ನ ತುಂಬ ಅಭಿಮಾನದಿಂದ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ತುಂಬ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಲ್ಲೂರು ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದು ತಾಯಿ. ನಮಗೆಲ್ಲ ಖುಷಿಯಾಗಿ ನೆನಪಿಗೆ ಬರೋದು ತಾಯಿ ಕೂಷ್ಮಾಂಡಿನಿಯ ಸಾನ್ನಿಧ್ಯ. ರವೀಂದ್ರ ಶೆಟ್ಟಿ ಬೆಳ್ಳಿಬೆಟ್ಟು, ರವೀಂದ್ರ ಪ್ಲೀಸ್ ಸರ್, ಪ್ಲೀಸ್ ಬೆಳ್ಳಿಬೆಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ತಾಯಿ ಕೂಷ್ಮಾಂಡಿನಿಯ ಸಾನ್ನಿಧ್ಯ ಆದ ನಂತರ ನಮಗೆಲ್ಲ ಯೋಚನೆಗೆ ಬರುವಂಥದ್ದು ನೇರವಾಗಿ ನಲ್ಲೂರಿನ ಗರಡಿ. ಇಡೀ ನಾಡಿನಾದ್ಯಂತ ಗರಡಿಯಲ್ಲಿ ಯಾವತ್ತೂ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಗೊತ್ತು, ಆದರೆ ನಲ್ಲೂರು ಗರಡಿ ಆಯನ ಅಂತ ಹೇಳಿದರೆ ಅದರ ವೈಶಿಷ್ಟ್ಯವೇ ಬೇರೆ, ವಿಶಿಷ್ಟತೆಯೇ ಬೇರೆ. 5,000 to 6,000 ಮಿಕ್ಕಿ ಜನ ಸೇರಿ ಅದ್ಭುತವಾಗಿರ್ತಕ್ಕಂಥ ಜಾತ್ರೆಗೆ ಸಾಕ್ಷಿಯಾಗಿ ಎಲ್ಲರನ್ನು ಮುಖ ಮಾಡಲಿಕ್ಕಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ನಮ್ಮ ನಲ್ಲೂರಿನಲ್ಲಿದೆ. ಆ ಹೊತ್ತಿಗೆ ಮತ್ತೆ ಮತ್ತೆ ಖುಷಿ ಕೊಡೋದೇನು ಕೇಳಿದರೆ, ಈ ನಲ್ಲೂರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕಾಗಿ, ಬಾಳನ್ನು ಕಟ್ಟಿಕೊಡ್ಲಿಕ್ಕಾಗಿ 100 ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿದ ಒಂದು ಶಾಲೆ. ಅದರ ನಂತರ ಆ ವಿದ್ಯೆ ಮುಂದುವರಿಬೇಕು ಅಂತೇಳಿ ಮತ್ತೊಂದು ಕಟ್ಟಿದಂಥ ರಘುವೀರ್ಯ ಶೆಟ್ಟಿಯವರ ಹೆಸರಲ್ಲಿ ಕಟ್ಟಿದ ಹೈಸ್ಕೂಲ್, ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಒಂದು ಹೈಸ್ಕೂಲ್. ಒಂದು ಊರು ಅಂದ ತಕ್ಷಣ ದೇವ ಸಾನ್ನಿಧ್ಯ, ದೈವ ಸಾನ್ನಿಧ್ಯ, ನಾಗ ಸಾನ್ನಿಧ್ಯ, ಮತ್ತೆ ಬರುವುದು ಶಾಲೆ. ಆ ಶಾಲೆಯ ನಂತರದಲ್ಲಿ ಮತ್ತೆ 10 ಮನೆಯ ಗರಡಿಗಳು, ದೇವಸ್ಥಾನಗಳು. ಇವತ್ತು ಊರಿಗೆ ಹತ್ತಿರವಾಗಿ ಮತ್ತೊಂದು ಸಾನ್ನಿಧ್ಯ ತಲೆ ಎತ್ತಿ ನಿಂತಿದೆ. ಎಲ್ರಿಗೂ ಗೊತ್ತಿತ್ತು 70-80 ವರ್ಷಗಳ ಕಾಲದಿಂದ ಸಂಕ್ರಾಂತಿ ಪೂಜೆ ಆಗ್ತಾ ಇತ್ತು, ನವರಾತ್ರಿ ಪೂಜೆ ಆಗ್ತಾ ಇತ್ತು, ಕಾರ್ಯಗಳು ನಡೀತಾ ಇತ್ತು. ಆದರೆ ಇಷ್ಟು ಜನ ಈ ಕಡೆ ಮುಖ ಮಾಡಲಿಕ್ಕೆ ಈ ಯೋಗ ಕೂಡಿ ಬರಬೇಕಿತ್ತು ಅನ್ಸತ್ತೆ. ಇವತ್ತು ಬಹಳ ಖುಷಿಯಾದ ವಿಚಾರ ಏನು ಕೇಳಿದರೆ, ಯಾವ ಊರಿಗೆ ಹೋದರೂ ಕೂಡ
100 ಬ್ಯಾನರ್ಗಳು ಕಾಣಿಸುವುದು ಯಾವುದು ಕೇಳಿದರೆ ಬ್ರಹ್ಮಕಲಶ ಬ್ರಹ್ಮಕಲಶ ಬ್ರಹ್ಮಕಲಶ, ಮೀಯಾರು ಬ್ರಹ್ಮಕಲಶ, ಮಾಳ ಬ್ರಹ್ಮಕಲಶ, ಪರ್ಕಳ ಬ್ರಹ್ಮಕಲಶ, ಹವಲ್ದಾರು ಬೆಟ್ಟ, ಎಲ್ಲಿ ಹೋಗಿ ಪುತ್ತಿಗೆ ಬ್ರಹ್ಮಕಲಶ. ಎಲ್ಲ ಊರುಗಳಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಅದ್ಭುತವಾಗಿದೆ. ಯಾಕೆ ಕೇಳಿದರೆ ಯುವ ಜನಾಂಗ ದೇವರನ್ನು ಮರಿತದೆ ಅಂತ ಇದ್ರು, ಸುಳ್ಳು. ಯುವ ಜನಾಂಗ ಮತ್ತೆ ದೇವರ ಕಡೆ ಮುಖ ಮಾಡಿದೆ ಅನ್ನಲಿಕ್ಕೆ ಖುಷಿ ಆಗ್ತಾ ಇದೆ. ಹಾಗೆ ಬಹಳ ಖುಷಿಯಾಗಿ ಇವತ್ತಿನ ಪುಣ್ಯ ಕಾಲದಲ್ಲಿ, ಪರ್ವ ಕಾಲದಲ್ಲಿ, ಬಹಳ ಚಂದದ ರವಿವಾರ ಇವತ್ತು, ಆದಿತ್ಯನ ಈ ವಾರದ ದಿನ ಈ ಸಾನ್ನಿಧ್ಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ನೀವೆಲ್ಲ ಭಾವಿಸ್ತೀರಿ ಇಷ್ಟು ಜನ ಇದ್ದಾರೆ, ವೇದಿಕೆಯಲ್ಲಿ ಭಾಷಣ ಇರುತ್ತಾ? ನಥಿಂಗ್, ಖಂಡಿತ ಇರಲ್ಲ. ಯಾರೂ ಭಾಷಣ ಮಾಡೋದಿಲ್ಲ. ಆದರೆ ಆ ಬಂದ ಗೌರವಾನ್ವಿತರನ್ನು ಒಂದು ವ್ಯವಸ್ಥೆ ಸ್ವಾಗತಿಸ್ಕೊಳ್ಳದೆ ಕಳಿಸಿದರೆ ತಪ್ಪಾಗತ್ತೆ. ಪ್ರೀತಿಯ ಮಾತಿನ ಸ್ವಾಗತವನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಆದರೆ ಅವರೆಲ್ಲರಿಗೂ ಕೂಡ ಒಂದು ಚಂದದ ಹೂ ಕೊಟ್ಟು ಶಾಲನ್ನು ತೊಡಿಸಿ ಗೌರವಿಸಬೇಕು, ಸ್ವಾಗತಿಸ್ಕೋಬೇಕು. ಮುಂದಿನ ದಿನದಲ್ಲಿ ಈ ಸಾನ್ನಿಧ್ಯಕ್ಕೆ ಅವರೆಲ್ಲ ಕೈ ಜೋಡಿಸ್ಬೇಕಲ್ವಾ? ಬಹಳ ದೊಡ್ಡ ಕನಸನ್ನು ಕಟ್ಟಿದ್ದೇವೆ. ಶಿಲಾಮಯ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ಶಾಸಕರು ಹೇಳಿದರು, ಜಾಗ ದೇವಸ್ಥಾನದ ಹೆಸರಿಗಾದರೆ ನಾನು ದೊಡ್ಡ ಮಟ್ಟದ ಕೊಡುಗೆಯನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತೇನೆ, ನಾನು ಸರ್ಕಾರದ ಮಟ್ಟದಲ್ಲಿ ಖಂಡಿತ ಅದನ್ನು ಮಾಸ್ಟರ್ ಹೇಳಿ, ಖಂಡಿತ ಆ ವ್ಯವಸ್ಥೆ ಹಿಂದೆ ನಾನು ಇದ್ದೇನೆ ಅಂತೇಳಿ ಒಂದು ಮಾತನ್ನು ಕೊಟ್ಟು ಈಗಾಗಲೇ ಹೋಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಈ ವ್ಯವಸ್ಥೆಯನ್ನೇ ಕೊಂಡೋಗ್ಲಿಕ್ಕೆ, ಗಟ್ಟಿಯಾಗಿ ಕೊಂಡೋಗ್ಲಿಕ್ಕೆ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇವತ್ತು ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕಾಗಿಯೇ ದೂರದ ಮುಂಬೈನಿಂದ ಓಡೋಡಿ ಬಂದು ಅವರಿಗೆ ಬೇಕಾದ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಬಿಸಿಲಿನ ಜಳ ಸುಡ್ತಾ ಇದೆ, ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅದನ್ನು ಸಹಿಸಿಕೊಂಡು ತಾಯಿಯ ಸೇವೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ರಘುವೀರ್ ಎ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತದೊಂದಿಗೆ ಚಂದದ ಶಾಲನ್ನು ತೊಡಿಸಿ ಗೌರವಿಸಬೇಕು ಅಂತೇಳಿ ವ್ಯವಸ್ಥೆಯನ್ನು ವಿನಂತಿ ಮಾಡ್ತಾ ಇದ್ದೇನೆ. ಬಲ್ಲಿ ಯಾರು ಹಾಕು? ಸಂಜೀವಣ್ಣ ಹಾಂ ಒಂಚೂರು ಬನ್ನಿ ಸಂಜೀವಣ್ಣ. ಬಂಧುಗಳೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ನಲ್ಲೂರು ಅಂದ ತಕ್ಷಣ ಒಂದು ಅಚ್ಚುಕಟ್ಟಿಗೆ ಹೆಸರಾಗಿರುತ್ತೆ. ಅದು ಗರಡಿಯ ಕಾರ್ಯಕ್ರಮ ಅಂದರೆ ಎಲ್ರಿಗೂ ಕೂಡ ಅಲ್ಲಿ ಏನು ಡಿಸ್ಟರ್ಬ್ ಆಗಲ್ಲ. ಅಚ್ಚುಕಟ್ಟಿಗೆ ಮತ್ತೊಂದು ಪದ, ಅದು ನಲ್ಲೂರು ಗರಡಿ. ಅದಕ್ಕೆ ಕಾರಣ ಅಲ್ಲಿಯ ಹಿರಿತನ. ಯಾರು ಕೇಳಿದರೆ ವಜ್ರನಾಭ್ ಚೌಟ್ರು. ನಾನು 116 ವರ್ಷಗಳಿಂದ ಶಿಕ್ಷಕನಾಗಿ 10 ಜನರನ್ನ ಬಲ್ಲೆ. ಆದರೆ ಅಂಥ ಒಂದು ಅಚ್ಚುಕಟ್ಟಾದ ಮನುಷ್ಯ, ಸೌಮ್ಯ ಸ್ವಭಾವದವರು, ಎಲ್ಲೂ ರಾಜಿ ಮಾಡಿಕೊಳ್ಳದಂಥ ಒಂದು ಮನೋಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಇವತ್ತಿನ ಈ ಕಾರ್ಯಕ್ರಮದ ಉಪಸ್ಥಿತಿ ಇದೆ. ಮಾನ್ಯ ವಜ್ರನಾಭ್ ಚೌಟ ಇವರಿಗೆ ವಸಂತರು ಶಾಲೆನ ಹಾಕಿ ಗೌರವಿಸ್ಕೋಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಸುಮಿತ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಳಿನಿ ಮೇಡಮ್ ಕೂಡ, ಈ ಭಾಗದ ಪಂಚಾಯತ್ ಸದಸ್ಯೆ ನಳಿನಿ ಅವರು ವೇದಿಕೆ ಬರಬೇಕು. ಶಿಲ್ಪಿ ಚಂದ್ರಶೇಖರ್ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪದ್ಮಪ್ರಸಾದರ ಆಗಮನ ಆಗ್ತಾ ಇದೆ, ಪ್ಲೀಸ್ ಸರ್ ವೇದಿಕೆಗೆ ಬರಬೇಕು ಅಂತ ಪದ್ಮಪ್ರಸಾದರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯರು, ಹೆಸರಿಗೆ ತಕ್ಕನಾಗಿ ಬದುಕನ್ನು ಕಟ್ಟಿಕೊಂಡ ಶಾಂತಿಗೆ ಇನ್ನೊಬ್ಬ ದೂತ ಇದ್ದರೆ ಅದು ಶಾಂತಿರಾಜ್ ಜೈನ್ ಅಂತೇಳಿ. ಮಾತು ಕಡಿಮೆ, ಕಾರ್ಯ ನಿರಂತರ ಅನ್ನೋದಕ್ಕೆ ಶಾಂತಿಯನ್ನು ಸಾಕ್ಷಿ ಆಗ್ತಾರೆ. ಶಾಂತಿರಾಜರನ್ನು ಶಾಂತಿರಾಜರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಬ್ಬೊಬ್ರು ಯಾರು ಅಂತ ಕಾಯಬೇಡಿ. ಹಾಗೆ ದಿವಾಕರ್ ಶೆಟ್ಟಿ ಅವರು, ನನಗೆ ಮತ್ತೆ ಮತ್ತೆ ಶಾಲೆಯಲ್ಲಿ ಪಾಠ ಮಾಡುವಾಗ ಮಕ್ಕಳ ಮುಂದೆ ಹೇಳ್ತಾ ಇರ್ತೇನೆ, ಯಾವತ್ತೂ ಪಾಠಕ್ಕೆ ಉದಾಹರಣೆ ಯಾರು ಕೇಳಿದರೆ ಈ ಊರಿನ ರಘುವೀರ್ ಶೆಟ್ಟರು, ಈ ಊರಿನ ಅಣ್ಣಿ ಶೆಟ್ಟರು, ಈ ಊರಿನಲ್ಲಿ ಕಲಿತು ಬೆಳೆದು ಎತ್ತರದ ಸ್ಥಾನಕ್ಕೆ ಹೋದ 10 ಹೆಸರುಗಳು ಬರ್ತಾ ಇರುತ್ತೆ. ಅದರಲ್ಲಿ ದಿವಾಕರ್ ಶೆಟ್ಟರನ್ನು ಯಾವಾಗಲೂ ಉಲ್ಲೇಖ ಮಾಡ್ತೇನೆ. ಮಕ್ಕಳೇ, ಇಂಜಿನಿಯರ್ ಆಗಬೇಕು ಅಂದರೆ ಆಗಲ್ಲ, ದಿವಾಕರ್ ಶೆಟ್ಟರು ಥರ ಆಗಬೇಕು ಅಂತ, ಎತ್ತರಕ್ಕೆ ಬೆಳಿಬೇಕು. ಮಾತ್ರ ಅಲ್ಲ, ಊರನ್ನು ಮರಿಬಾರ್ದು. ಇಂಜಿನಿಯರ್ ಆದ ತಕ್ಷಣ ಬೆಂಗಳೂರು ಬೊಂಬಾಯಿಗೆ ಹೋಗೋದಲ್ಲ, ಇಲ್ಲಿ ಇರಬೇಕು, ಈ ಊರನ್ನು ಕಟ್ಟಿ ಬೆಳೆಸಬೇಕು ಅಂತೇಳಿ ಯಾವತ್ತೂ ಏನೇ ಕೆಲಸ ಮಾಡಿ ದಿವಾಕರನ್ನ ಅಲ್ಲಿ ಕೆಲಸ ಇರುತ್ತೆ. 8 ಲಕ್ಷ ರೂಪಾಯಿ ರೋಟ್ರಿ ಕೊಡುತ್ತೆ ಅಂತಾದರೆ 30,000 ರೂಪಾಯಿ ಕಟ್ಟಬೇಕಿತ್ತು ಶಾಲೆ. ನಾನಿದ್ದೇನೆ ಮಾಸ್ಟರ್ ಅಂತೇಳಿ 30,000 ಎಳೆದು ಕಟ್ಟಿ 8 ಲಕ್ಷ ಶಾಲೆಗೆ ಹೇಳ್ಕೊಂಬಂದವರು ಅವರು, ಶಾಮಣ್ಣ ಎಲ್ಲ ಸೇರಿ ಅಂತ ದಿವಾಕರ್ ಶೆಟ್ಟಿ ಇಂಜಿನಿಯರ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇನ್ನು ನೇಮಿರಾಜ್ ಜೈನ್ ನಂಗಬೆಟ್ಟು, ನಾನು ಕಂಡ ಒಂದು ಅದ್ಭುತ ಆಸ್ತಿ. ಒಳ್ಳೆ ಕೆಲಸ ಮಾಡುವಲ್ಲಿ ಬೆನ್ನು ತಟ್ಟಬೇಕು ಅಂದರೆ ನೇಮೆಣ್ಣನ್ನು ನೋಡಿ ಕಲಿಬೇಕು. ಮಾಸ್ಟ್ರೇ, ಎಡ್ಡೆ ಹತ್ತಂಡಿ ಬೆನ್ನು ತಟ್ಟೋದ್ರಲ್ಲಿ ಎತ್ತಿದ ಕೈ. ಇವತ್ತು ಈ ಕ್ಷೇತ್ರಕ್ಕೆ ಬೆನ್ನು ತಟ್ಟಲಿಕ್ಕಿದೆ. ಹೇಗೆ ಕೇಳಿದರೆ ಧರ್ಮಸ್ಥಳದಿಂದ 25 ಲಕ್ಷ ರೂಪಾಯಿ ದುಡ್ಡು ಬರಬೇಕು ನಮಗೆ. ಅವ್ರಿಗೆ ನಂಟಿದೆ, ಆ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ನೇಮಣ್ಣ ಆ ಕೆಲಸ ಖಂಡಿತ ಅವರು ಮಾಡ್ತಾರೆ. ಅವರನ್ನು ಮತ್ತೆ ಮತ್ತೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ ನೇಮಿ ಅಣ್ಣನನ್ನು. ಹಾಗೆ ಅಶೋಕ್ ಪೂಜಾರಿ ಅವರು,
ಕಿವಿಯಲ್ಲಿ 10 ಸಾರಿ ಹೇಳಿದರು, ಮಾಸ್ಟ್ರೇ ಹೋಗಬೇಕು, ಕಾಯ್ತಾ ಇದ್ದಾರೆ. ಒಬ್ಬ ಗ್ರಾಮದ ಅಧ್ಯಕ್ಷ ಹೇಗಿರಬೇಕು ಅಂದರೆ ಅಶೋಕಣ್ಣನ ಥರ ಒಬ್ಬ ಕಾಯಕ ಯೋಗಿ ಆಗಿರಬೇಕು, ಒಬ್ಬ ಕೃಷಿಕ ಆಗಿರಬೇಕು, ಬಡವರ ಬೇನೆ ಹತ್ತಿರದಿಂದ ಬಲ್ಲವರಾಗಿರಬೇಕು. ಅಂಥ ಒಂದು ಮನೋಸ್ಥಿತಿಯ ನಮ್ಮ ಅಶೋಕಣ್ಣ ಇವತ್ತು ಈ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅಶೋಕ್, ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಶಾಮಣ್ಣ ಅಂದ ತಕ್ಷಣ ಖುಷಿಯಾಗೋದು, ಯಾವುದೇ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಟ್ಟುವಲ್ಲಿ ಶ್ಯಾಮ ಶೆಟ್ಟಿಯವರು. ಮತ್ತು ಬದುಕು ಗಟ್ಟಿಯಾಗಬೇಕಾದ್ರೆ ಒಂದು ಇನ್ಶೂರೆನ್ಸ್ ಬೇಕಂದರೆ ಅವ್ರ ಹತ್ರ ಮಾಡಿಸ್ಕೊಳ್ಳೇಬೇಕು ನಾವು, ನಾಳೆ ಅದೊಂದು ಬದುಕಿಗೆ ಭದ್ರತೆ ಕೂಡ ಹೌದು. ಅಂಥ ಒಬ್ಬ ಶ್ಯಾಮ ಶೆಟ್ಟಿಯವರು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶಾಮಣ್ಣನನ್ನು ಕೂಡ ಪ್ರೀತಿಯಿಂದ ರಾಜೇಶ್ ಸರ್ ಒಂದು ಕ್ಷಮಿಸಬೇಕು, ನಮ್ಮ ಪ್ರೊಫೆಸರ್ ರಾಜೇಶ್ ಸರ್ ಪ್ಲೀಸ್. ಇಲ್ಲ, ಇದು ಊರಿನ ಗೌರವದಿಂದ ಕರೀತಾ ಇದ್ದೀನಿ, ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ಪ್ರೊಫೆಸರ್ ರಾಜೇಶ್ ಸಭೆಯಲ್ಲಿದ್ದಾರೆ, ವೇದಿಕೆ ಬನ್ನಿ. ಒಂದು ನಿಮಿಷ ಪ್ಲೀಸ್ ಸರ್. ಯಾಕೆ ಗೊತ್ತಾ, ನಿಮ್ಮಂಥವರೆಲ್ಲ ಎತ್ತರದ ಸ್ಥಾನಕ್ಕೆ ಹೋಗಿ ಊರನ್ನು ಕಟ್ಟಿದವ್ರು ನೀವು, ಪ್ಲೀಸ್. ಎಸ್. ಹಾಗೆ ಗುರುಪ್ರಸಾದ್, ನಿಜವಾಗಿ ಒಂದು ಸಮುದಾಯ ಬೆಳಿಬೇಕು ಅಂದರೆ ಅಂಥದ್ದೊಂದು ಸಂಘಟನೆ ಬೇಕು. ರಾಗಣ್ಣ ಬಂದ ತಕ್ಷಣ ಹೇಳಿದರು, ಹೆಂಗೆ ಗೊತ್ತೇ ಇತ್ತಿಜ್ಜಿ ಯಾನ್ ಇಲ್ಲಡೆ ಬರ್ನಾಗ ಹೆಂಗಿಲ್ಲ ವಿಶ್ವ ಬಂಟರ ಸಂಘದ ಅಧ್ಯಕ್ಷರು ಇಲ್ಲ ಬತ್ತೇರು ದಾಯಾಗ ಬತ್ತೇರು ಅಂತ ಕೇಂಡ ಊರದ ಹಿತ ಬಯಸದು ಏರು ಊರುಡು ಬೇಲೆ ಮಲ್ತೊಂದುಲ್ಲೇರು ಅಂಚಿನಗ್ಲೇನು ಗೌರವಿಸಾವುಡು ಅಂತೇಳಿ ಆಗಲು ನಾಡ್ದು ಊರೂರುಡು ಪೋದು ಸನ್ಮಾನ ಮಲ್ಪರ ಗೌರವಿಸಾರ ಬರೋದಿಲ್ಲೇರು ಕೋಡೆ ಬಂಟರ ಸಂಘದ ಅಧ್ಯಕ್ಷರು ಇಲ್ಲ ಬತ್ತೇರು ಅಂತ ಹೇಳಿದರು. ಅದು ಎಷ್ಟು ಹೆಮ್ಮೆ ಅಂದರೆ ಆ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಎನ್ನುವ ಬಿಗುಮಾನ. ಹಾಗಾಗಿ ಅದೇ ಸಮುದಾಯ ಇವತ್ತು ಪೆರಿಬೆಟ್ಟು ಕುಟುಂಬ ಈ ಕೆಲಸ ಮಾಡುತ್ತೆ ಎನ್ನುವಾಗ ಅವರ ಜಾತಿ ಸಂಘಟನೆಯ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರು ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿದಿರಲ್ಲ, ನಿಜವಾಗಿ ಖುಷಿಯಾಗಿದೆ ಸರ್. ನಿಮ್ಮನ್ನು ಕೂಡ ಅಭಿಮಾನದಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇನ್ನು ಕೃಷ್ಣ ಎಲ್ ಶೆಟ್ಟಿ, ಕೃಷ್ಣಣ್ಣ ಇದ್ದಲ್ಲಿ ಸಭೆ ನಗ್ತಾ ಇರತ್ತೆ ಅಂತ ಅರ್ಥ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ದುಡ್ಡೊಟ್ಟಾಗಬೇಕಾ ಕೃಷ್ಣಣ್ಣನೊಟ್ಟಿಗೆ ಹೋಗ್ಬೇಕು. ಇವತ್ತು ದೊಡ್ಡ ಖುಷಿ ಏನು ಗೊತ್ತಾ, ದೊಡ್ಡ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಕೃಷ್ಣಣ್ಣ. ಅದರ ಅಭಿನಂದನೆಯೊಟ್ಟಿಗೆ ಕೃಷ್ಣಣ್ಣನನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ದೇಗು ಸತೀಶ್ ಜಿ ಶೆಟ್ಟಿ, ಒಂದು 4-5-6 ಜನ ಇತ್ತು ಸಿಕ್ಕವರೆಲ್ಲ ಹೇಳಿದ್ರು ಶತಮಾನೋತ್ಸವ ಇದೆ ಅಂದ ತಕ್ಷಣ ಅಧ್ಯಕ್ಷರು ಯಾರು ಕೇಳಿದ್ರು, ಸತೀಶ್ ಶೆಟ್ಟರು ಅಂತ. ನಿನ್ನೆ ನೆಲ್ಲಿಕಾರ್ನಲ್ಲಿ ಒಬ್ಬ ಪುಣ್ಯಾತ್ಮ ಹೇಳಿದ, ನಲ್ಲೂರದ ಶತಮಾನೋತ್ಸವ ಅಂದರೆ ಅದು ನಾಭೂತೋ ಭವಿಷ್ಯತ್ ಇರ್ಲಿಕ್ಕಿಲ್ಲ ಅಂತೇಳಿ. ಅಷ್ಟು ಅದ್ಭುತ ಆಗತ್ತೆ. ಅಧ್ಯಕ್ಷರು ಸತೀಶ್ ಶೆಟ್ಟರು ಅಂದ ತಕ್ಷಣ ಬಹಳ ಖುಷಿ ಆಯಿತು. ಅಷ್ಟು ಮಾತ್ರಕ್ಕಲ್ಲ, ಒಂದು ಶಾಲೆಯನ್ನು ಎತ್ತರ ಬೆಳೆಸುವಲ್ಲಿ ಕನಸು ಕಟ್ಟುವ ಒಬ್ಬ ವ್ಯಕ್ತಿ ಇದ್ರೆ ಅದು ಸತೀಶ್ ಜಿ ಶೆಟ್ಟಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಖುಷಿ ಆಗುತ್ತೆ. ಅಂಥವರನ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಚಂದ್ರಶೇಖರ್ ಶೆಟ್ಟರು, ಮಾಬಲ್ ಶೆಟ್ಟರು ಸುಪುತ್ರ ಚಂದ್ರಣ್ಣ, ದಯವಿಟ್ಟು ವೇದಿಕೆ ಬರಬೇಕು. ಚಂದ್ರಣ್ಣ ಪ್ಲೀಸ್. ಚಂದ್ರಣ್ಣ. ಕೃಷ್ಣ ಮೊಯ್ಲಿ ಅವರು ನಾನು ನಿನ್ನೆ ಕೂಡ ಅವ್ರ ಬಗ್ಗೆ ಉಲ್ಲೇಖ ಮಾಡಿದೆ ವಸಂತ್ ಶೆಟ್ಟರ ಮನೆ ಗೃಹ ಪ್ರವೇಶದಲ್ಲಿ. ಒಬ್ಬ ಶಿಕ್ಷಕ ಇವತ್ತು ಇಷ್ಟು ದೊಡ್ಡ ವ್ಯವಸ್ಥೆಗೆ ಕಾರಣರಾಗಿ ಹತ್ತಿರದಲ್ಲಿ ನಿಲ್ತಾರೆ ಅಂತಾದರೆ ಅದೊಂದು ವಾಸ್ತುವಿನ ಮೂಲಕ ಕೃಷ್ಣಣ್ಣ ಎಲ್ರಿಗೂ ಮನೆ ಮಾತು. ನಿಮ್ಗಿಂತ ನಮಗೆ ಹೆಚ್ಚು ಮನೆ ಮಾತು ಯಾಕೆ ಕೇಳಿದರೆ, ಒಬ್ಬ ಶಿಕ್ಷಕನಾಗಿ ಆ ಸಂಘಟನೆಯಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೋದಂಥವ್ರು. ಏನೇ ಮನಸ್ಸುಗಳು ಬೇಸರ ಇದ್ರೂ ಅದನ್ನು ಸರಿದೂಗಿಸುವಲ್ಲಿ ಕೃಷ್ಣಣ್ಣ ಇದ್ರೆ ಅದು ಖಂಡಿತ ಸಾಧ್ಯ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ರಥಮ ಅಧ್ಯಕ್ಷ ಕೂಡ ನಮ್ಮ ಶಾಲೆಗೆ, ಅದೊಂದು ಒಳ್ಳೆ ಭಾಗ್ಯ ಅವರಿಗೆ ಸಿಕ್ಕಿದೆ. ಕೃಷ್ಣಣ್ಣ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದೆ. ಒಂದು ನಿಮಿಷ ಬಂಧುಗಳೇ, ಪೂಜ್ಯ ತಂತ್ರಿಗಳು ಆಯ್ತಾ, ಪೂಜೆದಾಯ್ತು. ಹಾಗೆ ನಲ್ಲೂರು ಶಾಲೆಯ ವಿದ್ಯಾರ್ಥಿ ಮಾತ್ರ ಅಲ್ಲ, ಒಬ್ಬ ವಕೀಲರು, ಇವತ್ತೊಬ್ಬ ನೋಟ್ರಿ, ಯಾವುದಕ್ಕೂ ಕೂಡ ಎಷ್ಟೊತ್ತಿಗೂ ಕೂಡ ರೆಡಿ ಅನ್ನುವ ಒಂದು ಮನೋಸ್ಥಿತಿಯವರು. ಬಹಳ ಆತ್ಮೀಯರಾಗಿರ್ತಕ್ಕಂಥ ಪದ್ಮಪ್ರಸಾದರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ದೊಡ್ಡ ಮನೆತನದಿಂದ ಬಂದು ದೊಡ್ಡ ಕಾರ್ಯಗಳಿಗೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥ ಪದ್ಮಪ್ರಸಾದರನ್ನ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಹಾಗೆ ಉದಯಣ್ಣ, ನನಗೆ ಮತ್ತೆ ಖುಷಿಯಾಗೋದು, ಬೆವರಿಗೆ ಬೆಲೆಯಲ್ಲಿ ಕೇಳಿದರೆ ಒಂದು 10 ಉದಾಹರಣೆಗಳು ಸಿಗತ್ತೆ. ಅದರಲ್ಲಿ ಉದಯ ಸಾಲೆ ಅಂದ್ರು ಮೊದಲನೇ ಸಾಲಲ್ಲಿ ನಿಲ್ತಾರೆ. ಹತ್ತಿರದಲ್ಲಿ ಬಲ್ಲೆ ಅವರ ಬಡತನ ಸಿರಿತನ ಎರಡರ ಮಧ್ಯದ ಅವರ ಬೆಂದಿರ್ತಕ್ಕಂಥ ದುಡ್ದಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ಇವತ್ತು ಇಂಟರ್ನ್ಯಾಷನಲ್ ಹೋಟೆಲ್ ಅನ್ನ ಹೆಸರಿಡ್ಲಿಕ್ಕೆ ಮಯೂರ ಇಂಟರ್ನ್ಯಾಷನಲ್ ಅನ್ನೋ ಹೆಸರಿಗೆ ಸಾಕ್ಷಿ ಆಗ್ತಾರೆ ಉದಯ ಸಾಲೆ ಅಂದ್ರು. ಅವರನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಹಾಗೆ
ಕುರ್ತೊಟ್ಟು ಪದ್ಮಪ್ರಸಾದ್ ಜೈನ್. ಗೊತ್ತೇ ಮಾಡೋದಿಲ್ಲ, ಬಡವರ ಸೇವೆ ಯಾವತ್ತೂ ತಪ್ಪುದಿಲ್ಲ. ಎಷ್ಟು ಜನರಿಗೆ SC STಯಲ್ಲಿ ಸ್ಕಾಲರ್ಶಿಪ್ಪು, ಕಾರ್ಮಿಕ ಸ್ಕಾಲರ್ಶಿಪ್ಪು, ತುಂಬ ಸೂಕ್ಷ್ಮ ಮತಿತ್ವ, ಯಾರಿಗೆ ಎಲ್ಲಿ ಉಪಕಾರ ಮಾಡ್ಬೇಕು ಅದನ್ನ ಮಾಡೇ ತೀರ್ತಾರೆ. ಯಾರು ಎದುರು ಬಿದ್ದು ತೋರಿಸ್ಕೊಳ್ಳುವಂತ ಚಾತಿ ಅಲ್ಲ. ಕಂಬಳದಲ್ಲಿ ಒಂದಿಷ್ಟು ದಿನ ಹೆಸರು ಮಾಡಿಕೊಂಡ್ರು. ಈಗ ಇವತ್ತಿನ ವೇದಿಕೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ ಸರ್. ತುಂಬ ಪ್ರೀತಿಯಲ್ಲಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಗೌರವಾನ್ವಿತ ಚಂದ್ರಶೇಖರ್ ಶೆಟ್ಟಿ. ಈ ಸಭೆಯಲ್ಲಿ ಮಾಬಲಣ್ಣ ಇದ್ದಿದ್ರೆ ಧ್ವನಿ ಜೋರಾಗಿ ಕೇಳಿಸ್ತಾ ಇತ್ತು. ಅವರೆಲ್ಲರ ಪರವಾಗಿ ಭಾಸ್ಕರಣ್ಣ, ರಾಜೇಂದ್ರಣ್ಣ ಎಲ್ಲ ಅತಿಥಿಗಳು ಇವತ್ತು ಅವರೆಲ್ಲರನ್ನ ಪರವಾಗಿ ಇವತ್ತು ವೇದಿಕೆಯಲ್ಲಿ ಹಿರಿಯಣ್ಣನಾಗಿ ನಮ್ಮ ಮಾಬಲ್ ಶೆಟ್ಟರ ಸುಪುತ್ರ ಚಂದ್ರಣ್ಣ ಇದ್ದಾರೆ. ನಾನು ಎಷ್ಟೋ ಜನರಲ್ಲಿ ಚಂದ್ರಶೇಖರ್ ಶೆಟ್ಟಿ ಹೋಟ್ಲ್ ಅಂದ್ರೆ ಗೊತ್ತಿಲ್ಲ, ಚಂದ್ರಣ್ಣನ ಹೋಟ್ಲ್ ಅಂದ್ರೆ ಎಲ್ರಿಗೂ ಗೊತ್ತು. ಹಾಗೆ ಅವರನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆ ನಾನು ಮಾಡಿ ಬೆಳ್ಳಿಬೆಟ್ಟು ಸುಧಾಕರ್ ಜೈನ್, ನಾನು ಮರ್ತೆ, ಕ್ಷಮಿಸಿ. ಆ ಮನುಷ್ಯ ಕೂಡ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಿಂದ ಬಲ್ಲೆ. ಆ ಕಾರ್ಯ ನೋಡ್ಬೇಕಂದ್ರೆ ಅವರನ್ನು ನೋಡಬೇಕು. ಅಲ್ಲೊಂದು ಅಚ್ಚುಕಟ್ಟುತನಕ್ಕೆ, ಅಲ್ಲೊಂದು ವ್ಯವಸ್ಥೆಗೆ ಯಾವತ್ತೂ ಮುಂಚೂಣಿಯಲ್ಲಿರ್ತಕ್ಕಂಥ ಸುಧಾಕರ್ ಜೈನ್ ಬೆಳ್ಳಿಬೆಟ್ಟು ಅವರನ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯರು, ಕೇಳಿ ಆತ್ಮೀಯರೇ, ಪ್ರೊಫೆಸರ್ ಇವತ್ತು ಒಂದು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸ್ತಾರೆ. ಆದ್ರೆ ಒಂದಿಷ್ಟು ನೇರ ನುಡಿಗೆ ಹತ್ತಿರದಲ್ಲಿ ಸಾಕ್ಷಿ ಆಗ್ತಾರೆ. ಸಮಾಜ ಈ ದಿಕ್ಕಲ್ಲಿ ಹೋದ್ರೆ ಚೆನ್ನ ಅನ್ನೋದನ್ನ ಸಮಾಜಕ್ಕೆ ಮತ್ತೆ ಮತ್ತೆ ಎದೆಗಾರಿಕೆಯಿಂದ ಮೈಮೇಲೆ ಹಾಕೊಂಡು ತೋರಿಸ್ಕೊಡೋ ಚಾತಿ ಇತ್ತೀಚಿನ ದಿನದಲ್ಲಿ ಕಳೆದೋಗಿದೆ. ಆ ಕೆಲಸ ಅವ್ರು ಮಾಡ್ತಾರೆ ಅಂದ್ರೆ ನನಗೆ ತುಂಬಾ ಹತ್ರ ಆಗ್ತಾರಂತ ಮನೋಸ್ಥಿತಿಯವರು. ಆತ್ಮೀಯರಾಗಿರ್ತಕ್ಕಂಥ ರಾಜೇಶ್ ಸರ್ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾರೆ. ಡಿ ಮನೋಹರ್ ರಾವ್ ಅಂತ ಸರ್, ಪ್ಲೀಸ್. ಬಿ ಅಲ್ಲ, ಪ್ಲೀಸ್ ಸರ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ನಿವೃತ್ತಿ ಆದರೂ ಕೂಡ ಈ ಪ್ರವೃತ್ತಿಯಲ್ಲಿ ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ ಎಲ್ಲರನ್ನ. ಆತ್ಮೀಯವಾಗಿ ಮನೋಹರ್ ಸರ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಅವರಿಗೆ ಶಾಲನ ಹಾಕಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಬೆಳ್ಳಿಬೆಟ್ಟಿನ ರವೀಂದ್ರಣ್ಣ, ನಾನು ಗಣಪತಿ ಹಬ್ಬದಲ್ಲಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತು ಯುವಕರ ಪಡೆಯನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಬೆಳ್ಳಿಬೆಟ್ಟಿನ ರವೀಂದ್ರಣ್ಣನನ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಚಂದ್ರಶೇಖರ್ ಅವರು ಈ ಜಾಗದ ಪಕ್ಕದ ಜಾಗದ ಇದ್ದವರು, ಅವರನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಬಂಧುಗಳ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಪೂಜ್ಯ ಗೋಪಾಲಕೃಷ್ಣ ಭಟ್ ಕಾಬೆಟ್ಟು, ನನಗೆ ಬಹಳ ಖುಷಿ ಆಯ್ತು. 10 ನಿಮಿಷ ತಡ ಆದ್ರೂ ನಾವೆಲ್ಲ ಗಡಿಬಿಡಿ ಆಗತ್ತೆ ಅಂದ್ಕೊಂಡಿದ್ವಿ. ಏನಿಲ್ಲ, ತಂತ್ರಿಗಳೇ ಮುಂದುವರಿಸಿ, ನಾನು ಸೇರ್ಕೊಳ್ತೇನೆ, ಚಂದ ಆಗಬೇಕು, ಬೇಗ ಆಗಬೇಕು ಅಂತೇಳಿ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಕ್ಕೆ ಭಂಗ ಬಾರದ ರೀತಿಯಲ್ಲಿ ಬಂದವರು ಹೇಳಿದ್ರು, ನಾ ಮಾತಾಡೋದಿಲ್ಲ ಅಂತೇಳಿ. ನಾ ಮತ್ತೆ ಹೇಳಿದ್ದೇನೆ, ಮಾತಿಲ್ಲ ಈ ಸಭೆಯಲ್ಲಿ ಅಂತೇಳಿ. ಹಾಗಾಗಿ ಪೂಜ್ಯರನ್ನ ಎಲ್ಲರ ಸಮ್ಮುಖದಲ್ಲಿ, ಪೂಜ್ಯರೇ ನಿಮ್ಮಿಂದ ದೊಡ್ಡ ಕಾರ್ಯ ಆಗ್ಲಿಕ್ಕಿದೆ, ನಿಮ್ಮನ್ನ ಎಲ್ಲರ ಪರವಾಗಿ ಸ್ವಾಗತ. ಶಿಲ್ಪಿ ಚಂದ್ರಶೇಖರ್ ಸಭೆಯಲ್ಲಿದ್ದಾರಾ? ಹತ್ತಿರದ ನಲ್ಲೂರಿನಲ್ಲಿ ನಾಗಶಿಲ್ಪ ಕಲಾ ಕೇಂದ್ರ ಅಂತ ಕಟ್ಟಿ, ದೂರದ ಶಿವಮೊಗ್ಗ ಮತ್ತೆ ಬೆಂಗಳೂರಿನಲ್ಲಿ ಕೂಡ 2 ದೇವಸ್ಥಾನವನ್ನ, ಶಿಲಾಮಯ ದೇವಸ್ಥಾನವನ್ನ, ಕೋಟಿಗೂ ಮೀರಿದ ಶಿಲಾಮಯ ದೇವಸ್ಥಾನಕ್ಕೆ ಅಡಿಗಲ್ಲ ಹಾಕಿ ಕೆಲಸ ಆಗ್ತಾ ಇದೆ. ಇವತ್ತು ಈ ದೇವಸ್ಥಾನದ ಕೆಲಸ, ನಲ್ಲೂರಿದ್ದೇ ದೇವಸ್ಥಾನದ ಕೆಲಸ ಸಿಕ್ಕಿರೋದು ಅವನ ಭಾಗ್ಯ, ಮೀನ್ಸ್ ನನ್ನ ತಮ್ಮ ಅವ. ಹಾಗಾಗಿ ಇದು ನನಗೂ ಹೆಮ್ಮೆ, ನಮ್ಮ ಕುಟುಂಬಕ್ಕೂ ಹೆಮ್ಮೆ ಅಂತೇಳಿ ಈ ಕೆಲಸವನ್ನು ಒದಗಿಸಿಕೊಟ್ಟವರಿಗೆ ತುಂಬಾ ಖುಷಿಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಚಂದ್ರನನ್ನು ಸ್ವಾಗತಿಸ್ಕೊಳ್ತೇನೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಶಾಲಾ ಹಾಕಬೇಕು, ಸ್ವಾಗತಿಸ್ಕೋಬೇಕು. ಯುವಕರನ್ನಿದ್ದಾರೆ, ಎಲ್ಲ ಓಡೋಡಿ ಬಂದಿದ್ದೀರಿ, ನಿಮ್ಮೆಲ್ಲರನ್ನ ಸ್ವಾಗತಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಸಂಜೀವಣ್ಣ ವೇದಿಕೆಯಲ್ಲಿ ಕುತ್ಕೋಬೇಕಿತ್ತು, ಅಧ್ಯಕ್ಷರು ಇಲ್ಲ. ಎಲ್ಲರನ್ನು ಕೂರಿಸಿ ಸನ್ಮಾನಿಸಬೇಕು, ಅಭಿನಂದಿಸಬೇಕು ಅಂತ ಖುಷಿ ಆಗತ್ತೆ. ಆದರೆ ನಿಮ್ಗೆ ಗೊತ್ತಿದೆ, ಮುಂದಿನ ದಿನದಲ್ಲಿ ನೀವೆಲ್ಲ ಈ ವೇದಿಕೆಗೆ ಸಾಕ್ಷಿ ಆಗ್ತೀರಿ. ಪೂಜ್ಯರಿಗೆ ಇನ್ನೂ 10 ಪೂಜಾ ಕಾರ್ಯಕ್ರಮಗಳಿರೋದ್ರಿಂದ ಗೋಪಾಲಕೃಷ್ಣ ಭಟ್ರು ಮುಂದುವರಿಸ್ತಾ ಇದ್ದಾರೆ. ದಯವಿಟ್ಟು ಮುಂದುವರಿಸಬೇಕು ಅಂತ ಹೇಳಿ ಅವರನ್ನ ಬೀಳ್ಕೊಡ್ತಾ, ಬಂಧುಗಳೇ ಮತ್ತೊಮ್ಮೆ ಎಲ್ಲರನ್ನ ವಿನಂತಿಸ್ತಾ ಇದ್ದೇನೆ. ಇದು ಒಂದು ಊರಿನ ದೇವಸ್ಥಾನ ಆಗಿ ಮೂಡಿ ಬರ್ತಾ ಇದೆ. ಇದು ಒಂದು ನಮ್ಮೆಲ್ಲರ ಮನೆಯ ಹತ್ತಿರದ ತಾಯಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ಮಹಾಮಾಯಿಯ ಸಾನ್ನಿಧ್ಯ. ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಮತ್ತೆ
ಸ್ವಾಗತಿಸ್ಕೊಳ್ತಾ ನಮ್ಮ ಸಂದೀಪ್ರಿಗೊಂದು ಶಾಲೆ ಹಾಕಿ ಸ್ವಾಗತಿಸ್ಕೋಬೇಕು, ಗೌರವಿಸ್ಬೇಕು. ಅವ್ರು ಬರೀ ಮೈಕಿನ ಸಂದೀಪಣ್ಣ ಅಂತ ಕರಿಬೇಡಿ, ವ್ಯವಸ್ಥೆಯನ್ನೇ ಚಂದಗಾಣಿಸುವ ಸಂದೀಪ್ ಶೆಟ್ಟರು ಅವರು. ಅವರನ್ನ ತುಂಬ ಪ್ರೀತಿಯಲ್ಲಿ ಗೌರವಿಸ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರ ಪರವಾಗಿ ವೇದಿಕೆಯಲ್ಲಿ ಒಬ್ಬರು ಮಾತಾಡ್ತಾರೆ, 2 ನಿಮಿಷ ಮಾತಾಡ್ತಾರೆ, ಯಾರು ಹೆದರ್ಕೋಬೇಡಿ. ಪೂಜ್ಯ ಗೌರವಾಧ್ಯಕ್ಷರು 2 ಮಾತಾಡಬೇಕು, 2 ಮಾತು. ಮಾತಿಗಿಂತ ನಾಡಿದ್ದು ಇದರ ಉದ್ಘಾಟನೆಗೆ, ಇದರ ಬ್ರಹ್ಮಕಲಶಕ್ಕೆ ದೊಡ್ಡ ವೇದಿಕೆಯಲ್ಲಿ ಇವರೆಲ್ಲರ ಸಮ್ಮುಖದಲ್ಲಿ ದೊಡ್ಡ ಸಭೆ ಮಾಡಿ ನಾವೆಲ್ಲ ಮಾತಾಡುವ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಮ್ಮೆ ಎದ್ದು ನಿಂತು ಇಡೀ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಡೀ ಸಭೆಗೆ ಪ್ಲೀಸ್ ಸರಿ ಒಂದು ಚಂದದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾರು ಉಪಹಾರ ಬಿಟ್ಟು ಹೋಗ್ಬೇಡಿ, ಅದು ಉಪಹಾರ ಅಲ್ಲ, ಪ್ರಸಾದ ಬಿಟ್ಟೋದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು, ಅದು ನಾನು ಹೇಳಲಿಕ್ಕಿಲ್ಲ. ನೀವು ಆದರೆ ಎಲ್ಲರೂ ಪ್ರಸಾದವನ್ನು ತಗೊಳ್ಳಿ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಶ್ರೀ ನಾಗೇಶ್ ಸರ್ ಇವರಿಗೆ ಎಲ್ಲವರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ.